ಲೋಕಸಭೆಯಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗೋದನ್ನ ತಡೆಯೋಕೆ ಅಮೆರಿಕ ಇಂದಿನ ಸರ್ಕಾರ ಹಣಕಾಸು ಸಹಾಯ ಮಾಡಿತ್ತ. ಅಮೆರಿಕ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡಿ ಅಂತ ಕೊಟ್ಟಂತ ಹಣ ಭಾರತದಲ್ಲಿ ಮೋದಿ ಪ್ರಧಾನಿಯಾಗೋದನ್ನ ತಡೆಯೋಕೆ ಬಳಕೆ ಆಯ್ತಾ? ಇದು ಆರೋಪ ಭಾರತೀಯರು ಮಾಡ್ತಿರೋದಲ್ಲ, ಸ್ವತಃ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾಡ್ತಿರ್ತಕ್ಕಂಥದ್ದು. ಏನು ಮತ್ತೊಂದು, ನಮ್ಮ ಉತ್ತರ ಕರ್ನಾಟಕ ಭಾಷೆ ಉಪಯೋಗ ಮಾಡಿದ್ರೆ ಅವನಲ್ಲ ಅವರ ಅಪ್ಪನೂ ಏನೂ ಮಾಡೋಕ್ಕಾಗಲ್ಲ ಈಗಂತ ಯತ್ನಾಳ್ ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ, ಅಬ್ಬರ ಮಾಡಿದ್ದಾರೆ. ಇನ್ನು 10ರಿಂದ 20 MLA ಇಟ್ಕೊಂಡು CM ಆಗೋಕ್ಕಾಗಲ್ಲ, ಆದರೆ ಸಿದ್ದರಾಮಯ್ಯ DKಶಿಯ ಋಣ ತೀರಿಸ್ತಾರೆ ಅಂತ JDS ಶಾಸಕ GT ದೇವೇಗೌಡರು ಹೇಳಿದ್ದಾರೆ. ಇದೆಲ್ಲವೂ ಕೂಡ ಇಂದಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟ್ ಅಲ್ಲಿ ಇದೆ. ಇದನ್ನು ಪ್ರಸ್ತುತ ಪಡಿಸ್ತೇನೆ ನಾನು ನಿಮ್ಮ ಶಿವಕುಮಾರ್. ಮೊದಲನೇದಾಗಿ ಅಮೆರಿಕ ಅಧ್ಯಕ್ಷರ ಮಾತು ಇದೊಂದು ರೀತಿಯ ಭಾರತದ ರಾಜಕಾರಣದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಏನು ಭಾರತದಲ್ಲಿ ಬೇರೊಬ್ಬರನ್ನ ಅಧಿಕಾರಕ್ಕೇರಿಸಲು ಈ ಹಿಂದಿನ ಅಮೆರಿಕ ಅಧ್ಯಕ್ಷ ಬೈಡನ್ ಪ್ರಯತ್ನ ಮಾಡಿದ್ರು, ಮೋದಿ ಜೊತೆ ಈ ಬಗ್ಗೆ ಮಾತನಾಡ್ತೇನೆ ಅಂತ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಬಹಳಷ್ಟು ಕೋಲಾಹಲಕ್ಕೆ ಕಾರಣ ಆಗಿದೆ. ಹೌದು, ಭಾರತದಲ್ಲಿ ನಡೆಯುವ ಮತದಾನಕ್ಕೆ $21 ಮಿಲಿಯನ್ ನೆರವು ನೀಡುವ ಅಮೆರಿಕದ ನಿರ್ಧಾರವನ್ನು ಹಾಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಶ್ನೆ ಮಾಡಿದ್ರು, ಜೊತೆಗೆ ಅದನ್ನು ನಿಲ್ಲಿಸಿದ್ದಾರೆ. ಇದರ ಜೊತೆಗೆ ಭಾರತೀಯ ಚುನಾವಣೆಗಳಲ್ಲಿ ಅಮೆರಿಕದ ಸಂಭವನೀಯ ಹಸ್ತಕ್ಷೇಪದ ಬಗ್ಗೆಯೂ ಟ್ರಂಪ್ ಸುಳಿವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಸ್ಫೋಟಕ ಮಾಹಿತಿಯನ್ನು ಹಂಚಿಕೊಂಡಿರತಕ್ಕಂಥ ಡೊನಾಲ್ಡ್ ಟ್ರಂಪ್ ಅಮೆರಿಕದಿಂದ ಭಾರತಕ್ಕೆ ಹರಿದು ಬರುತ್ತಿದ್ದ ಅನುದಾನದ ನೈತಿಕತೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಬಹುಶಃ ಈ ಹಿಂದೆ ಅಧಿಕಾರದಲ್ಲಿದ್ದ ಜೋ ಬೈಡನ್ ಸರ್ಕಾರ ಭಾರತದ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡುವ ಮೂಲಕ ಬೇರೊಂದು ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಲು ಪ್ರಯತ್ನ ನಡೆಸಿತ್ತು ಎಂದು ಹೇಳುವ ಮೂಲಕ ಟ್ರಂಪ್ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಭಾರತಕ್ಕೆ ನೀಡಲಾಗುತ್ತಿದ್ದ $21 ಮಿಲಿಯನ್ ಅಮೆರಿಕನ್ ಅನುದಾನವನ್ನು ರದ್ದು ಮಾಡಿದ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಂಥ ಡೊನಾಲ್ಡ್ ಟ್ರಂಪ್ ಭಾರತ ದೇಶದ ಆರ್ಥಿಕ ಬೆಳವಣಿಗೆ ಮತ್ತು ಹೆಚ್ಚಿನ ಸುಂಕಗಳನ್ನು ವಿಧಿಸುವ ಕ್ರಮವನ್ನು ಗಮನಿಸಿದರೆ ಭಾರತಕ್ಕೆ ಅಂತಹ ಹಣಕಾಸಿನ ನೆರವು ನೀಡುವ ಅಗತ್ಯವೇನು? ವಿಶ್ವದ ಅತಿ ಹೆಚ್ಚು ತೆರಿಗೆ ವಿಧಿಸುವ ದೇಶಗಳಲ್ಲಿ ಭಾರತವೂ ಒಂದು. ನಾವು ಭಾರತಕ್ಕೆ $21 ಮಿಲಿಯನ್ ಹೇಗೆ ಕೊಡಬೇಕು? ಅವರ ಬಳಿ ಹೆಚ್ಚಿನ ಹಣ ಇದೆ, ಅವರ ಸುಂಕಗಳು ತುಂಬ ಹೆಚ್ಚಿರೋದ್ರಿಂದ ನಾವು ಅಲ್ಲಿಗೆ ಹೋಗಲು ಕಷ್ಟವಾಗುತ್ತದೆ. ನನಗೆ ಭಾರತ ಮತ್ತು ಅಲ್ಲಿನ ಪ್ರಧಾನಿಯ ಬಗ್ಗೆ ತುಂಬ ಗೌರವವಿದೆ, ಆದರೆ ಮತದಾರರ ಮತದಾನಕ್ಕೆ $21 ಮಿಲಿಯನ್ ನೀಡುವುದು ಸರಿಯೇ ಅಂತ ಟ್ರಂಪ್ ಪ್ರಶ್ನೆಯನ್ನ ಮಾಡಿದರು. ಇದೀಗ ಜೋ ಬೈಡನ್ ಆಡಳಿತ ಭಾರತದಲ್ಲಿ ಬೇರೊಂದು ಸರ್ಕಾರವನ್ನು ಆಡಳಿತಕ್ಕೆ ತರಲು ಬಯಸಿದ್ದರೂ ಇದೇ ಕಾರಣಕ್ಕೆ ಮತದಾನ ಪ್ರಮಾಣ ಹೆಚ್ಚಳದ ನೆಪದಲ್ಲಿ ನೆರವನ್ನು ನೀಡುವ ಮೂಲಕ $21 ಮಿಲಿಯನ್ ಅಮೆರಿಕನ್ ನೆರವು ನೀಡಲಾಗ್ತಿತ್ತು ಅಂತ ಅಮೆರಿಕ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಟ್ರಂಪ್ ಮಿಯಾಮಿಯಾದಲ್ಲಿ ನಡೆದ ಬಹಿರಂಗ ಸಮಾವೇಶದಲ್ಲಿ ಈ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. 2024ರ ಸಾರ್ವತ್ರಿಕ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವು ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಕೊನೆಗೆ ಬಿಜೆಪಿ ಸರ್ಕಾರ ರಚಿಸಲು ತಮ್ಮ NDA ಮಿತ್ರ ಪಕ್ಷಗಳ ಬೆಂಬಲವನ್ನು ಪಡೆಯಬೇಕಾಯಿತು. ಬಹುತೇಕ ಎಲ್ಲಾ ಸಮೀಕ್ಷೆಗಳು ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುತ್ತೆ ಅಂತ ಹೇಳಿದ್ವು, ಆದರೆ ಜೂನ್ 4ರಂದು ಬಂದ ಫಲಿತಾಂಶಗಳು ಎಕ್ಸಿಟ್ ಪೋಲ್ ಭವಿಷ್ಯವನ್ನು ಬುಡಮೇಲು ಮಾಡಿತ್ತು ಅನ್ನೋದು ಗಮನಾರ್ಹವಾದಂಥ ವಿಚಾರ. ಫೆಬ್ರವರಿ 16ರಂದು ಎಲಾನ್ ಮಸ್ಕ್ ನೇತೃತ್ವದ ಸರ್ಕಾರಿ ದಕ್ಷತೆ ಇಲಾಖೆ ಭಾರತದಲ್ಲಿ ಮತದಾರರ ಮತದಾನ ಹೆಸರಿನಲ್ಲಿ ಅಮೆರಿಕ ನೆರವು ಕೊಡ್ತಾ ಇತ್ತು, $21 ಮಿಲಿಯನ್ ಹಂಚಿಕೆ ಮಾಡಿದೆ ಅಂತ ಬಹಿರಂಗಪಡಿಸಿತ್ತು. ನಂತರ ಡೊನಾಲ್ಡ್ ಟ್ರಂಪ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಭಾರತೀಯ ರಾಜಕೀಯದಲ್ಲಿ ಗದ್ದಲವನ್ನು ಸೃಷ್ಟಿ ಮಾಡಿದೆ. ನಾವು ಕಳೆದ ವಾರ ಮಾತನಾಡ್ತಾ ನಾನು ಕೂಡ ಹೇಳಿದೆ, ನರೇಂದ್ರ ಮೋದಿ ಅಮೆರಿಕ ಚುನಾವಣೆಯಲ್ಲೂ ಭಾರತ ಹಸ್ತಕ್ಷೇಪ ಮಾಡಿದೆ. ನಮಗೆ 183 ಕೋಟಿ ನೆನ್ನೆ ತಾನು ಹೇಳ್ತಿದ್ದೆ ಯಾವ್ದು ದೊಡ್ಡ ಮ್ಯಾಟ್ರು ಅಂತ. 180 ಕೋಟಿ ದೊಡ್ಡ ಮ್ಯಾಟ್ರ್ ಅಲ್ಲ, ಆದರೆ ಅಮೆರಿಕ ಭಾರತದಲ್ಲಿ ಬೇರೆ ಸರ್ಕಾರವನ್ನು ತರೋಕೆ ಹೊರಟಿತ್ತು ಅಮೆರಿಕ ಹಿಂದಿನ ಅಧ್ಯಕ್ಷರು ಅನ್ನೋ ಲೆಕ್ಕಾಚಾರ. ಒಂದು ರೀತಿ ಗೊಂದಲ, ನಮ್ಮ ರಾಜಕೀಯದಲ್ಲೂ ಕೂಡ ಬೇರೆಯವರ ಹಸ್ತಕ್ಷೇಪ, ಅಮೆರಿಕ ಹಸ್ತಕ್ಷೇಪ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ಅಮೆರಿಕ ಚುನಾವಣೆಯಲ್ಲೂ ನರೇಂದ್ರ ಮೋದಿ ಟ್ರಂಪ್ ಪರವಾಗಿ, ರಾಹುಲ್ ಗಾಂಧಿ ಬೈಡನ್ ಪರವಾಗಿ, ಕಮಲಾ ಹ್ಯಾರಿಸ್ ಪರವಾಗಿ ಅವಿನೇರವಾಗಿ ಕ್ಯಾಂಪೇನ್ ಅನ್ನು ಮಾಡಿದ್ರು, ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಸೊ ಅದೇ ದಾಟಿಯಲ್ಲಿ ಅಮೆರಿಕ ಮಾಡಿದ್ದು ನಮ್ಗೆ ಗೊತ್ತಾಗಿರಲಿಲ್ಲ. ಆದರೆ ಅಷ್ಟೇ, ಅಮೆರಿಕ ಭಾರತ ದೇಶದ ರಾಜಕಾರಣದಲ್ಲಿ ಕೈ ಆಡಿಸಿದೆ, ಹಸ್ತಕ್ಷೇಪ ಮಾಡಿದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಬಟ್ ಈಗ ಅಮೆರಿಕ ಅಧ್ಯಕ್ಷರು ಈ ವಿಷಯವನ್ನು ಹೇಳಿದ್ದಾರೆ. ಇದರ ಅರ್ಥ ಇಷ್ಟೇ ವೀಕ್ಷಕರೇ, ಅಮೆರಿಕ ಹಾಲಿ ಅಧ್ಯಕ್ಷ ಟ್ರಂಪ್ ಮೋದಿ ಪರ, ಇಂದಿನ ಅಧ್ಯಕ್ಷ ಬೈಡನ್ ಮೋದಿ ವಿರುದ್ಧ ಅಂದರೆ ಕಾಂಗ್ರೆಸ್ ಪರವಾದಂಥ ನಿಲುವನ್ನು ಹೊಂದಿದ್ರು. ಸಹಜವಾಗಿ ಇದು ಸತ್ಯವೇ, ಯಾಕೆಂದರೆ ಟ್ರಂಪ್ ಮೋದಿ ದೋಸ್ತಿಗಳು, ಮೋದಿ ವಿರೋಧ ಬೈಡನ್. ಹಾಗಾಗಿ ಇದು ನಡೆದಿತ್ತು. ಆದರೆ ಬೇರೆ ದೇಶರು ನಮ್ಮ ದೇಶದಲ್ಲಿ ಏನೋ ಮಾಡುವಂಥದ್ದೇನು ಅಂತ
ಮೊನ್ನೆ ಲೋಕಸಭೆ ಬಜೆಟ್ ಅಧಿವೇಶನಕ್ಕೆ ಮುನ್ನ ಮೋದಿ ಒಂದು ಮಾತಾಡಿದರು, ವಿದೇಶದ ಹಸ್ತಕ್ಷೇಪವಿಲ್ಲದೆ ನಡೆದಿರತಕ್ಕಂಥ ಮೊದಲ ಸೆಷನ್ ಇದು ಅಂತ. ಯಾಕೆಂದರೆ ಒಂದು ಬಜೆಟ್ ಸೆಷನ್ ಬರೋಕ್ಕೆ ಮುಂಚೆ ಏನೋ ಒಂದು ದೇಶದಲ್ಲಿ ಗದ್ದಲ ಆಗೋದು, ರೈತರ ಪ್ರತಿಭಟನೆ ಹಾಗೆ ಹೀಗೆ ಬೇರೆ ಬೇರೆ ಯೂನಿವರ್ಸಿಟಿ ಗಲಾಟೆ ಗದ್ದಲಗಳು ನಡೀತಿತ್ತು. ಆದರೆ ಈ ಸರಿ ಇಲ್ಲ ಅನ್ನೋ ಸೂಚ್ಯವಾಗಿ ಮೋದಿ ಹೇಳಿದರು. ಈ ಮೂಲಕ ವಿದೇಶಗಳು ನಮ್ಮ ದೇಶದಲ್ಲಿ ಈಗ ಸರಿ ಏನೋ ಮಾಡಲಿಲ್ಲ, ಹಿಂದೆಲ್ಲ ಮಾಡಿದ್ದಾವೆ ಅನ್ನೋದನ್ನು ಮೋದಿ ಒಪ್ಕೊಂಡಿದ್ರು, ಅದನ್ನು ಹೇಳಿದರು. ಆದರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ನೇರವಾಗಿ ಹೇಳ್ತವ್ರೆ, ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಬದಲಾಗಿ ಬೇರೆಯವ್ರನ್ನ ಪ್ರಧಾನಿ ಮಾಡೋಕ್ಕೆ ನಮ್ಮ ಹಿಂದಿನ ಅಮೆರಿಕ ಅಧ್ಯಕ್ಷರೇನಿದ್ರು ಅವರು ಪ್ರಯತ್ನ ಪಟ್ಟಿದ್ರು ಅನ್ನೋದು ಹೇಳಿದ್ದಾರೆ. ಅದು ವಾಸ್ತವ ಕೂಡ. ಆದರೆ ನಮ್ಮ ಕಣ್ಣಿಗೆ ಕಂಡಿರಲ್ಲ. ಬಟ್ ಭಾರತದ ರಾಜಕಾರಣಿಗಳು ಹೋಗ್ಬಿಟ್ಟು ಅಮೆರಿಕದಲ್ಲಿ ನರೇಂದ್ರ ಮೋದಿಯವರು ಟ್ರಂಪ್ ಪರವಾಗಿ, ನರೇಂದ್ರ ಮೋದಿ ಪರವಾಗಿರೋರು ಟ್ರಂಪ್ ಪರವಾಗಿ, ಕಾಂಗ್ರೆಸ್ನವರು ಬೈಡನ್ ಕಮಲಾ ಹ್ಯಾರಿಸ್ ಪರವಾಗಿ ಇನ್ಫ್ಲೂಯೆನ್ಸ್ ಮಾಡಿರೋದು ಅದು ಓಪನ್ ಸೀಕ್ರೆಟ್. ಬಟ್ ಗೊತ್ತಿಲ್ಲ ಅದು ಯಾವ್ಯಾವ ಥರ ರಾಜಕಾರಣ ಮಾಡ್ಬೋದು ಅಂತ. ಇದು ಆಗೋಗಿದೆ ನಮ್ಮಲ್ಲಿ. ಈಗ ಇನ್ನೊಂದು ಕತೆ, ಇದೇ ಟ್ರಂಪು ಇನ್ನೊಂದು ಸುದ್ದಿ ಇದೆ, ಇದು ಭಾಳ ವಿಚಿತ್ರ. ಭಾರತಕ್ಕೆ ಟೆಸ್ಲಾ ಪ್ರವೇಶ ಅಸಾಧ್ಯ, ಆದ್ದರಿಂದ ಅಮೆರಿಕಾಗೆ ಅನ್ಯಾಯವಾಗುತ್ತದೆ. ಅದರಿಂದ ಹಂಗೇನಾರ ಆಗ್ಬಿಟ್ರೆ, ಟೆಸ್ಲಾ ಏನಾರ ಭಾರತದಲ್ಲಿ ಫ್ಯಾಕ್ಟ್ರಿ ಮಾಡಿಬಿಟ್ರೆ ಅಮೆರಿಕಕ್ಕೆ ಅನ್ಯಾಯ ಆಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅದು ಎಲಾನ್ ಮಸ್ಕು ಟ್ರಂಪ್ ಇಬ್ಬರು ದೋಸ್ತ್ಗಳೇ. ಹೌದು, ಎಲಾನ್ ಮಸ್ಕ್ ಅವರ ಟೆಸ್ಲಾ ಕಂಪನಿಯು ಭಾರತದಲ್ಲಿ ಸುಂಕಗಳನ್ನು ತಪ್ಪಿಸಲು ಕಾರ್ಖಾನೆಯನ್ನು ನಿರ್ಮಿಸಿದರೆ ಅದು ಅಮೆರಿಕಾಗೆ ಅನ್ಯಾಯವಾಗುತ್ತದೆ ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಸುಂಕ ಹೆಚ್ಚಳ ಬಗ್ಗೆ ಡೊನಾಲ್ಡ್ ಟ್ರಂಪ್ ಕ್ರಮದ ಮಧ್ಯೆ ಈ ಹೇಳಿಕೆ ನೀಡಿದ್ದಾರೆ. ಫೆಬ್ರವರಿ 13ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ವೇತಭವನದಲ್ಲಿ ಟ್ರಂಪ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವ ಮೊದಲು ಅಮೆರಿಕ ಅಧ್ಯಕ್ಷರು ಪರಸ್ಪರ ಸುಂಕಗಳನ್ನು ಘೋಷಿಸಿದ್ದರು. ಫ್ಯಾಕ್ಸ್ ನ್ಯೂಸ್ನ ಸೀನ್ ಹ್ಯಾನಿಟ್ ಅವರೊಂದಿಗಿನ ಇತ್ತೀಚಿನ ಸಂದರ್ಶನದಲ್ಲಿ ಮಾತನಾಡುವ ವೇಳೆ ಡೊನಾಲ್ಡ್ ಟ್ರಂಪ್ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಸುಂಕಗಳನ್ನು ವಿಧಿಸುತ್ತದೆ ಅಂತ ಹೇಳಿದರು. ಭಾರತದಲ್ಲಿ ಕಾರನ್ನು ಮಾರಾಟ ಮಾಡುವುದು ಮಸ್ಕ್ ಅವರಿಗೆ ಅಸಾಧ್ಯ ಎಂದಿದ್ದರು. ಜಗತ್ತಿನ ಪ್ರತಿಯೊಂದು ದೇಶವು ನಮ್ಮಿಂದ ಲಾಭ ಮಾಡಿಕೊಳ್ಳುತ್ತಿವೆ, ಸುಂಕದ ಮೂಲಕ ಮಾಡುತ್ತಿದ್ದಾರೆ. ಪ್ರಾಯೋಗಿಕವಾಗಿ ಹೇಳುವುದಾದರೆ ಭಾರತದಲ್ಲಿ ಕಾರು ಮಾರಾಟ ಮಾಡಲು ಸಾಧ್ಯವಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಮಸ್ಕ್ ಭಾರತದಲ್ಲಿ ಕಾರ್ಖಾನೆಯನ್ನು ನಿರ್ಮಿಸಿದರೆ ಅದು ಸರಿ, ಆದರೆ ಅದು ನಮಗೆ ಅನ್ಯಾಯವಾಗಿದೆ. ಯಾಕೆಂದರೆ ಅಮೆರಿಕಾದಲ್ಲಿ ಉತ್ಪಾದನೆ ಮಾಡಿ ನಮ್ಮ ದೇಶಕ್ಕೆ ಕಳಿಸಿದ್ರೆ ನಾವು ಜಾಸ್ತಿ ಟ್ಯಾಕ್ಸ್ ಹಾಕ್ತೀವಿ. ಮೇಕ್ ಇನ್ ಇಂಡಿಯಾ, ಭಾರತ ಫಸ್ಟ್ ಅನ್ನೋದು ಮೋದಿ ನಿಲುವು. ಈಗ ಟ್ರಂಪ್ತು ಅಮೆರಿಕಾ ಫಸ್ಟ್ ಅಂತ. ನಮ್ಮಲ್ಲೇ ಫ್ಯಾಕ್ಟ್ರಿ ಆಗಿಬಿಟ್ರೆ ಏನಾಗುತ್ತೆ, ಟ್ಯಾಕ್ಸ್ ಕಡಿಮೆ. ಅಮೆರಿಕಾದಲ್ಲಿ ಮ್ಯಾನುಫ್ಯಾಕ್ಚರ್ಗಾಗಿ ಇಂಡಿಯಾಗೆ ಬಂದರೆ ಅವ್ರು ಟ್ಯಾಕ್ಸ್ ಹಾಕ್ಬೋದು, ಅಲ್ಲಿ ಅವ್ರಿಗೆ ಲಾಭ ಇರುತ್ತೆ ಅಮೆರಿಕಾಗೆ. ಸೊ ಭಾರತದಲ್ಲಿ ಏನಾರ ಎಲಾನ್ ಮಸ್ಕ್ ಫ್ಯಾಕ್ಟ್ರಿ ಮಾಡಿದ್ರೆ ನಮಗೆ ಅನ್ಯಾಯ ಆಗತ್ತೆ ಅನ್ನೋದು ಟ್ರಂಪ್ನ ನಿಲುವು. ಈ ಸಂಬಂಧಪಟ್ಟಂಗೆ ಹೇಳಿದ್ದಾರೆ. ಟ್ರಂಪು ಎಲಾನ್ ಮಸ್ಕು ಸ್ನೇಹಿತರು, ಹಾಗಾಗಿ ಏನು ಮಾಡ್ತಾರೆ ನೋಡಬೇಕು. ಇನ್ನು ಸರ್ಕಾರಿ ದಕ್ಷತೆಯ ಇಲಾಖೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಮಸ್ಕ್ ಕೂಡ ಸಂದರ್ಶನದ ಸಮಯದಲ್ಲಿ ಹಾಜರಿದ್ರು. ಅವ್ರ ಜೊತೆಲಿದ್ದಾಗಲೇ ಹೇಳ್ಬಿಟ್ಟಿದ್ದಾರೆ. ಕೆಲವು ದಿನಗಳ ಹಿಂದೆ ಎಲೆಕ್ಟ್ರಿಕ್ ಕಾರ್ ತಯಾರಿಕಾ ಟೆಸ್ಲಾ ಭಾರತದಲ್ಲಿ ವ್ಯಾಪಾರ ಕಾರ್ಯಾಚರಣೆ ವಿಶ್ಲೇಷಕ ಮತ್ತು ಗ್ರಾಹಕ ಬೆಂಬಲ ತಜ್ಞ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ನೇಮಕಾತಿಯನ್ನು ತೆರೆಯಿತು. ಈ ಕ್ರಮವನ್ನು ಕಂಪನಿಯು ದೇಶಕ್ಕೆ ಪ್ರವೇಶವೆಂದು ನೋಡುತ್ತದೆ. ಕಂಪನಿಯ ವೆಬ್ಸೈಟ್ನಲ್ಲಿರ್ತಕ್ಕಂಥ ಉದ್ಯೋಗ ಪೋಸ್ಟಿಂಗ್ಗಳ ಪ್ರಕಾರ ಹುದ್ದೆಗಳು ಮುಂಬೈ ಸಬರ್ಬನ್ ಪ್ರದೇಶಕ್ಕೆ ಆಗಿದೆ. ನಾನು ಮೋದಿಯವರ ಜೊತೆ ಇತ್ತೀಚೆಗೆ ಮಾತನಾಡುವ ವೇಳೆ ನೀವು 100% ಸುಂಕ ವಿಧಿಸಿದರೆ ನಾವು ಕೂಡ ಅಷ್ಟೇ ವಿಧಿಸುತ್ತೇವೆ ಅಂತ ಹೇಳಿದ್ದೆ. ಅದಕ್ಕೆ ಮಸ್ಕ್ ಅವರು ಆಟೋ ಆಮದು ಶುಲ್ಕ 100% ಅದು ಸರಿಯಾದದ್ದು ಅಂತ ಹೇಳಿದರು. ಒಟ್ಟಾರೆ ಟ್ರಂಪು ಮೋದಿ ದೋಸ್ತ್ ಇರ್ಬೋದೇನೋ, ಬಟ್ ಭಾರತಕ್ಕೆ ಫ್ರೆಂಡ್ಲಿ ಅಲ್ಲ. ಟ್ರಂಪ್ ಮೋದಿಗೆ ಫ್ರೆಂಡ್ಲಿ. ಆಮೇಲೆ ಟ್ರಂಪ್ ಹೇಳ್ತಿರೋದಿಷ್ಟೇ, ಅಮೆರಿಕ ಮೊದಲಪ್ಪ, ನನ್ನ ದೇಶ, ನನ್ನ ಜನ, ಬೇರೆಯವ್ರು ಕಟ್ಕೊಂಡು ಏನಾಗಬೇಕು ನನಗೆ ಅವೆಲ್ಲ ಗೊತ್ತಿಲ್ಲ. ಮೊದಲು ಅಮೇರಿಕ, ಉಳಿದವ್ರು ನೆಕ್ಸ್ಟು, ದೋಸ್ತಿ ಗೀಸ್ತಿ ಸೆಕೆಂಡ್ರಿ ಅನ್ನೋ ನಿಲುವಿಗೆ ಟ್ರಂಪ್ ಬಂದಿದ್ದಾರೆ. ಆದರೆ ಇದರಿಂದ ಎಷ್ಟು ವ್ಯಾಪಾರ ವ್ಯವಸ್ಥೆ ಹಾಳಾಗುತ್ತೆ ಅಂತ ನೋಡಬೇಕು. ಬಟ್ ಮೋದಿನೂ ಅಷ್ಟೇ, ನಮ್ದು ಇಂಡಿಯಾ ಫಸ್ಟ್ ಅನ್ನೋದು ಅವ್ರ ಲೆಕ್ಕಾಚಾರಗಳು. 10 ವರ್ಷದ ಹಿಂದಿನ ಭಾರತ, 20 ವರ್ಷದ ಹಿಂದಿನ ಭಾರತ ಬೇರೆ, ಇವತ್ತಿನ ಭಾರತ ಬೇರೆ. ನಾವು ಒಂದು ಸ್ವಲ್ಪ ಬಲ್ತ್ಕೊಂಡಿದ್ದೀವಿ, ಚಿಗತ್ಕೊಂಡಿದ್ದೀವಿ. ಸೊ ಹಾಗಾಗಿ ಟ್ರಂಪ್ ಏನೇ ತರಲೆ ಕೆಲಸ ಮಾಡಿದ್ರೆ ಏನೂ ಆಗಲ್ಲ. ಬಟ್ ನಾವು ಎಷ್ಟು ನಮ್ಮ ವಸ್ತುಗಳನ್ನ ಬಳಸ್ತೀವಿ, ಉದಾಹರಣೆಗೆ ಭಾರತದಲ್ಲಿ ಉತ್ಪಾದನೆ ಆಗುವಂಥ ವಸ್ತುಗಳನ್ನ, ಪದಾರ್ಥಗಳನ್ನ ನಾವೆಷ್ಟು ಬಳಸ್ತೀವೋ ನಮ್ಮ ಮೇಲೆ ನಾವೆಷ್ಟು ಉದ್ಧಾರ ಆಗ್ತೀವಿ, ಡಿಪೆಂಡ್ ಆಗ್ತೀವೋ ಅಷ್ಟು ನಾವು ಉದ್ಧಾರ. ಪರಾವಲಂಬಿ ಆದರೆ ನಾವು ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ. ನೋಡಬೇಕು, ನಮ್ಮ ದೇಶದ ಮ್ಯಾನುಫ್ಯಾಕ್ಚರ್ ಆಗುವಂಥ, ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂಥ ವಸ್ತುಗಳನ್ನ ಖರೀದಿ ಮಾಡಿದ್ರೆ ನಾವು ಸ್ವಲ್ಪ ಸೇಫ್ ಇನ್ನು ಮುಂದೆ ಅಂತ ಹೇಳ್ಬೋದು. ಇನ್ನು ಕರ್ನಾಟಕದ ಪಾಲಿಟಿಕ್ಸ್, ಅಲ್ಲಿ ಅಮೇರಿಕಾದವ್ರು ಬಂದು ನಮ್ಮ ದೇಶದಲ್ಲಿ ಮೋದಿ ಸೋಲಿಸ್ಬೇಕು ಅಂತ ನೋಡ್ತಿದ್ರಂತೆ, ಟ್ರೈ ಮಾಡಿದ್ರಂತೆ ಅಂತ ಟ್ರಂಪೇ ಹೇಳವ್ರೆ. ಇನ್ಯಾರೋ ಆದಿಲೋಗ ದಾಸ ಹೇಳಿದ್ದಲ್ಲ, ಅಮೆರಿಕ ಅಧ್ಯಕ್ಷ ಹೇಳವ್ರೆ. ಇಲ್ಲಿ ಕರ್ನಾಟಕದಲ್ಲಿ BJPಯನ್ನೇ ಸೋಲಿಸಿದ BJP ಅಧ್ಯಕ್ಷರ ಬಗ್ಗೆ ಆರೋಪ ಮಾಡುವಂಥ ಯತ್ನಾಳ್ ಸುದ್ದಿ. ಈಗ ನಮ್ಮ ಉತ್ತರ ಕರ್ನಾಟಕ ಭಾಷೆ ಪ್ರಯೋಗ ಮಾಡಿದರೆ ಅವನಲ್ಲ, ಅವರ ಅಪ್ಪನೂ ಕೂಡ ಏನೂ ಮಾಡೋಕ್ಕಾಗಲ್ಲ ಅಂತ ಯತ್ನಾಳ್ ಮತ್ತೆ ಮುಗ್ಗ ವಿಜೇಂದ್ರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಜೊತೆಗೆ ವಿಜೇಂದ್ರಗೆ ಅಲ್ಕಾ ಕೆಲಸ ಗೊತ್ತು, ನಾನು ನೋಟಿಸ್ ಬಂದಮೇಲೆ ಉತ್ತರ ಕೊಡ್ತೇನೆ ಅಂತ ಹೇಳಿದ್ದೆ ಹಿಂದೆ.
ವಿಜೇಂದ್ರಗೆ ಜೈ ಅಂತ ಹೇಳ್ತಿದ್ದೀರಾ, ಹೇಳಿ ಕೆಲವು ಮಾಧ್ಯಮಗಳ ಮೇಲೆ ಹರಿಯಾಯ್ತಿದ್ದಾರೆ. ಮೀಡಿಯಾದವ್ರನ್ನೂ ಬಿಟ್ಟಿಲ್ಲ ಯತ್ನಾಳಿ ಸರಿ. ಯಾರ್ಯಾರು ವಿಜೇಂದ್ರ ಜೈಕಾರ ಹಾಕೊಂಡು ನನ್ನ ವಿರುದ್ಧ ಸುದ್ದಿ ಮಾಡ್ತಿದ್ದೀರಲ್ಲ, ಹೋಗಿ ಅವನ್ನೇ ಕೇಳ್ಕೊಳ್ಳಿ ಅಂತ ಅವ್ರ ಶೈಲಿಯಲ್ಲೇ ಮಾತಾಡಿದ್ದಾರೆ. ಏನು ವಿಷಯ, BJPಲೆಲ್ಲ ಸರಿ ಹೋಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು, ಸರಿ ಹೋಗುವ ಲಕ್ಷಣ ಕಾಣ್ತಿಲ್ಲ. 2ನೇ ಬಾರಿ BJP ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿದ್ರು, ಕ್ಯಾರೆ ಅಂತಿಲ್ಲ. ಯಾಕೆಂದರೆ ನನ್ನ ವಿರುದ್ಧ ವಿಜೇಂದ್ರ ಈಗಲೂ ಷಡ್ಯಂತ್ರ ಮಾಡ್ತಿದ್ದಾನೆ ಅನ್ನೋ ದಾಟಿ ಆರೋಪಗಳನ್ನೇ ಮಾಡ್ತಾ ಇದ್ದಾರೆ ಯತ್ನಾಳ್. ಎಸ್, ಅದೇನಿದೆ ಕಂಪ್ಲೀಟಾಗಿ ಓದ್ಬಿಡ್ತೀನಿ, ಅದಾದಮೇಲೆ ಮತ್ತೆ ಮುಂದಿನ ಸುದ್ದಿಗಳು ನೋಡೋಣ. BJP ರಾಜ್ಯ ಅಧ್ಯಕ್ಷ ವಿಜೇಂದ್ರ ವಿರುದ್ಧ BJP ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಶೋಕಾಸ್ ನೋಟಿಸ್ ವಿಚಾರವಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ವಿಜೇಂದ್ರ ಅವರ ವಿರುದ್ಧ ಏಕವಚನದಲ್ಲಿ ಕಿಡಿಕಾರಿದ್ರು. ನನಗೆ ನೋಟಿಸ್ ಬಂದಿದೆ ಅಂತ ಹೇಳೋಕೆ ವಿಜೇಂದ್ರ ಯಾರು? ನನಗೆ ನೋಟಿಸ್ ಬಂದಿದೆ ಅಂತ ಅವನಿಗೆ ಹೇಗೆ ಗೊತ್ತು? ಹಾಗಿದ್ರೆ ಅವನದ್ದೇ ತಾನೇ ನೋಟಿಸ್ ಹಿಂದಿರುವ ಶಕ್ತಿ. 2 ಬಾರಿ ನಕಲಿ ನೋಟಿಸ್ ಬಿಡುಗಡೆ ಮಾಡಿಸಿದ್ದೆ ಅವರು. ಈಗಿನ ನೋಟಿಸ್ ಬಗ್ಗೆ ನಾನು ಏನು ಹೇಳೋದಿಲ್ಲ. ಇವತ್ತು ಸಭೆ ಸೇರ್ತೇವೆ, ಮುಂದಿನ ನಡೆಯ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಯತ್ನಾಳ್ ಹೇಳಿದರು. ವಿಜೇಂದ್ರನೇ ಇಂತಹ ಕೆಲಸ ಮಾಡೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಬೇಕಾಬಿಟ್ಟಿ ಮಾತನಾಡಿಸೋದು, ನಮ್ಮ ಉತ್ತರ ಕರ್ನಾಟಕ ಭಾಷೆ ಪ್ರಯೋಗ ಮಾಡಿದರೆ ವಿಜೇಂದ್ರ ಅಲ್ಲ, ಅವರ ಅಪ್ಪನೂ ಏನೂ ಮಾಡ್ಕೊಳಕ್ಕಾಗಲ್ಲ. ನೋಟಿಸ್ ಉತ್ತರನೂ ಅವರೇ ಕೊಟ್ಟಿರ್ಬೇಕಲ್ವಾ? ಅದನ್ನು ನೋಡಿ ಮಾಧ್ಯಮಗಳು ಯತ್ನಾಳ್ಗೆ ನೋಟಿಸ್ ಎಂದು ಸುದ್ದಿ ಮಾಡಿದ್ರಿ. ನನಗೆ ಬರುವ ಮೊದಲೇ ನೋಟಿಸ್ ಸೋರಿಕೆ ಆಯಿತು, ಯಾರು ಮಾಡಿದ್ರು ಅಂತ ಯತ್ನಾಳ್ ಪ್ರಶ್ನೆ ಮಾಡಿದ್ರು. ವಿಜೇಂದ್ರಗೆ ಹೇಗೆ ಗೊತ್ತಿವಲ್ಲ ಅನ್ನೋ ಪ್ರಶ್ನೆ ಅವ್ರದ್ದು. ಯತ್ನಾಳ್ಗೆ ನೋಟಿಸ್ ಬಂದಿದೆ ಎಂಬ ಸುದ್ದಿಗಳು ಬರುತ್ತಿವೆ. ಯಾವ ಮಾಧ್ಯಮದಲ್ಲಿ ನೋಟಿಸ್ ಪ್ರತಿ ಇದೆ ತೋರಿಸಿ. ನನಗೆ ನೋಟಿಸ್ ಕೊಟ್ಟಿದ್ದಾರೆ, ಉತ್ತರ ಕೊಟ್ಟಿದ್ದೇನೆ ಎಂದು ವಿಜೇಂದ್ರಗೆ ಹೇಗೆ ಗೊತ್ತು? ಇವನೇ ಎಲ್ಲವನ್ನ ಮ್ಯಾನೇಜ್ ಮಾಡ್ತಿದ್ದಾನೆ. ಹಿಂದೆ ಒಂದು ನೋಟಿಸ್ ಬಂದಿತ್ತು, BJP ಪತ್ರದ ಶೀರ್ಷಿಕೆ ಬೇರೆ ಇತ್ತು. ಇದೆಲ್ಲ ನಕಲಿ ನಾಟಕಗಳು. ನಕಲಿ ನೋಟಿಸ್ ನಾಟಕ ಆಡಿದ್ದು ವಿಜೇಂದ್ರ. ನಾವು ಬಡ ರಾಜಕಾರಣಿಗಳು, ವಿಜೇಂದ್ರ ಥರ ಅಲ್ಲ ಅಂತ ಯತ್ನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನೋಟಿಸ್ ಬಗ್ಗೆ ಮಾಧ್ಯಮಗಳೇ ನಿಮ್ಮ ಬಳಿ ದಾಖಲೆ ಇದೆಯಾ? ಮತ್ತ್ಯಾಕೆ ಸುದ್ದಿ ಮಾಡ್ತಿದ್ದೀರಿ? ನನ್ನ ನೋಟಿಸ್ ಬಗ್ಗೆ ನಾನೇನು ಹೇಳಲ್ಲ. ಸಭೆ ಸೇರ್ತೇವೆ, ಮುಂದಿನ ನಡೆಯ ಬಗ್ಗೆ ತೀರ್ಮಾನ ಮಾಡ್ತೇವೆ ಅಂತ ಯತ್ನಾಳ್ ಹೊರಟರು. ಬೆಂಗಳೂರಲ್ಲಿ BJP ರೆಬಲ್ ನಾಯಕರು ಸಭೆ ನಡೆಸಿದ್ದು, ವಿಧಾನಸೌಧದಿಂದ ನೇರವಾಗಿ ಅಲ್ಲಿಗೆ ಮೂವ್ ಆದರು, ಅಂದರೆ ಕುಮಾರ್ ಬಂಗಾರಪ್ಪ ನಿವಾಸದ ಕಡೆ, ಸದಾಶಿವನಗರ ಕಡೆ. ಅದಕ್ಕೂ ಮುಂಚಿತವಾಗಿ ಇಷ್ಟೆಲ್ಲ ಮಾತುಗಳನ್ನ ಯತ್ನಾಳ್ ಹಾಡಿದ್ರು. ಇನ್ನೊಂದು ಕಡೆ ಅಲ್ಲಿಂದ ಈ ಹೇಳಿಕೆಯನ್ನು ಕೊಟ್ಟ ಮೇಲೆ ಅವರೆಲ್ಲ ಸದಾಶಿವನಗರದಲ್ಲಿ ಸಭೆ ಸೇರ್ತಾರೆ. ಏನೋ ಶಿಸ್ತು ಸಮಿತಿ ನೋಟಿಸ್ ನೀಡಿದ ಬಳಿಕ ಯತ್ನಾಳ್ ಟೀಮ್ ಈ ಮೊದಲ ಸಭೆಯನ್ನು ಹಮ್ಮಿಕೊಂಡಿತ್ತು. ಸದಾಶಿವನಗರದಲ್ಲಿ ನಡೆದಂಥ ಸಭೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳು, ರಮೇಶ್ ಜಾರಕಿಹೊಳಿ, BP ಹರೀಶು, GS ಸಿದ್ದೇಶ್ವರ್ ಸೇರಿದಂತೆ BJP ಯತ್ನಾಳ್ ಟೀಮ್ನಲ್ಲಿ ಗುರುತಿಸಿಕೊಂಡಂಥ ಹಾಲಿ ಮತ್ತು ಮಾಜಿ ಶಾಸಕರು ಭಾಗಿಯಾಗಿದ್ದರು. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಎಂಬ ನಮ್ಮ ನಿಲುವಿಗೆ ನಾವು ಬದ್ಧರಿದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ ಈ ಟೀಮ್ನವರು. ಈ ನಿಲುವಿನಿಂದ ಬದಲಾವಣೆ ಆಗುವ ಪ್ರಶ್ನೆಯೇ ಇಲ್ಲ ಎಂಬುದು ರೆಬೆಲ್ ಟೀಮ್ ನಾಯಕರ ಅಭಿಪ್ರಾಯ. ಒಂದು ಕಡೆಯಲ್ಲಿ BJP ರಾಜ್ಯಾಧ್ಯಕ್ಷ ಸ್ಥಾನ ನನಗೆ ಸಿಗಲಿದೆ ಎಂಬ ವಿಶ್ವಾಸದಲ್ಲಿ BY ವಿಜೇಂದ್ರ ಇದ್ದರೆ, ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಶತಸಿದ್ಧ ಎಂಬ ವಿಶ್ವಾಸದಲ್ಲಿ ಯತ್ನಾಳ್ ಟೀಮ್ ಇದೆ. ಇನ್ನು ಎಲ್ಲ ಬೆಳವಣಿಗೆಗಳಿಗೆ ಅಂತ್ಯ ಹಾಡಲು ಹೈಕಮಾಂಡ್ ಮುಂದಾಗಿತ್ತು. ಫೆಬ್ರವರಿ ಅಂತ್ಯಕ್ಕೆ ಒಂದು ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಕೈಗೊಳ್ಳುವ ನಿರ್ಧಾರದಿಂದ ಯಾವುದೇ ಗೊಂದಲ ಆಗದ ನಿಟ್ಟಿನಲ್ಲಿ ಏನೆಲ್ಲ ಹೆಜ್ಜೆಗಳನ್ನ ಇಡಬೇಕು ಎಂಬ ಬಗ್ಗೆಯೂ ಹೈಕಮಾಂಡ್ ಚಿಂತನೆ ನಡೆಸಿದೆ. ಎರಡೂ ಬಣ ಈ ನಿಟ್ಟಿನಲ್ಲಿ ತಮ್ಮದೇ ಆದ ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಎಸ್, ಏನಿಗೆ ಗೊತ್ತಿಲ್ಲ, ನಾನು ಆಗಲೇ ಹೇಳಿದ್ನಲ್ಲ, ಅಮೇರಿಕಾ ಬಂದು ಮೋದಿನ ಸೋಲಿಸ್ಬೇಕು ನಿಂತಿತ್ತಂತೆ, ಲೈಕ್ ಬೈಡನ್ ಸರ್ಕಾರ ಅದಕ್ಕೆ ನೆರವನ್ನು ಕೊಟ್ಟಿತ್ತಂತೆ. ಅದನ್ನು ಮತ್ತೆ ಮುಂದಿನ ದಿನಗಳಲ್ಲಿ ಮಾತಾಡ್ತಾರಂತೆ. ಬಟ್ ಕರ್ನಾಟಕದಲ್ಲಿ ಒಂದು 5-6 ಸೀಟ್ನ ಇವ್ರು ಕಿತ್ತಾಡ್ತಲ್ಲಿ BJP ಇವ್ರು ಕಳ್ಕೊಂಡ್ರು. ದಾವಣಗೆರೆ ಕ್ಷೇತ್ರವನ್ನು, ಚಿಕ್ಕೋಡಿ ಕ್ಷೇತ್ರವನ್ನು, ಕೊಪ್ಪಳ ಕ್ಷೇತ್ರವನ್ನು, ಬೀದರ್ ಕ್ಷೇತ್ರವನ್ನು ವಿಜೇಂದ್ರ ಟೀಮು ಕಾರಣಕ್ಕೆ ಕಳ್ಕೊತ್ತು ಅನ್ನೋದು ಯತ್ನಾಳ್ ಟೀಮ್ ಆರೋಪ. ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ಫ್ಯಾಮಿಲಿಗೆ ಟಿಕೆಟ್ ಕೊಡೋಕ್ಕೆ ಇಷ್ಟ ಇರಲ್ಲ ವಿಜೇಂದ್ರಗೆ. ಹಾಗಾಗಿ ಸಿದ್ದೇಶ್ವರ್ ಅವ್ರ ವೈಫು ಗಾಯತ್ರಿ ಸಿದ್ದೇಶ್ವರ್ ಅವ್ರನ್ನ ವಿಜೇಂದ್ರ ಟೀಮ್ ಸೋಲಿಸ್ತು. ಕೊಪ್ಪಳದಲ್ಲಿ BJP ಕ್ಯಾಂಡಿಡೇಟ್ ಒಂದಷ್ಟು ಬದಲಾವಣೆ ಅವು ಇವು ಮಾಡಿ ಹಂಗಾಮ ಮಾಡಿ ಅಲ್ಲಿ ಸೋಲಿಸಿದ್ರು. ಬೀದರ್ನಲ್ಲಿ ಹಾಲಿ ಸಂಸದರಾಗಿದ್ದರು ಭಗವಂತ್ ಖೂಬಾ ವಿರುದ್ಧ ವಿಜೇಂದ್ರ ಟೀಮ್ ಕೆಲಸ ಮಾಡಿ ಅವ್ರನ್ನ ಸೋಲಿಸ್ತು. ಚಿಕ್ಕೋಡಿನಲ್ಲಿ ಸೋಲಿಸ್ತು. ಹಾಸನದಲ್ಲಿ ಪ್ರೀತಮ್ ಗೌಡ ಕಾರಣಕ್ಕೆ ವಿಜೇಂದ್ರ ಬಲಗೈ ಬಂಟ BJP ಜನರಲ್ ಸೆಕ್ರೆಟರಿ ಕಾರಣಕ್ಕೆ ಹಾಸನದಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿ ಸೋತರು. ಸೊ ಹೀಗಾಗಿ ಇಷ್ಟೆಲ್ಲ ಸೋಲುಗಳಿಗೆ ಕಾರಣ ವಿಜೇಂದ್ರ ಅನ್ನೋದು ಅವ್ರ ರಿಪೋರ್ಟು. ಇಲ್ಲ ಅಮೇರಿಕಾ ಹೇಳ್ತವ್ರು, ಅಮೇರಿಕಾ ಕತೆ ಬಿಟ್ಬಿಡಿ, ಕರ್ನಾಟಕದಲ್ಲಿ BJPನ ಒಂದು 4-5 ಸೀಟ್ ಸೋಲಿಸಿದ್ದೆ BJP ಅವರು. ಇದು ಮ್ಯಾಟ್ರ್. ಅದನ್ನೇ ಈಗ ಇಟ್ಕೊಂಡು ಯತ್ನಾಳ್ ಕೂತಿರೋದು. ಕಮಾನ್ ಕಾಂಗ್ರೆಸ್ನವ್ರು ಸೋಲಿಸಿದ್ದಲ್ಲ 4-5 ಸೀಟು, BJP ರಾಜ್ಯಾಧ್ಯಕ್ಷನ ಸೋಲಿಸಿದ್ದು ಅನ್ನೋದು ಇವ್ರ ಮಾತು. ಬಟ್ ಹೈಕಮಾಂಡ್ಗೆ ದಮ್ಮು ತಾಕತ್ತು ಏನಾರು ಇದ್ದರೆ ಇದನ್ನು ಸರಿ ಮಾಡ್ತಾರೆ. ಅದೇನೋ ಅಪ್ಪ 56 ಇಂಚಿನ ಎದೆ ಅಂತೆಲ್ಲ ಹೇಳ್ತಾರೆ ನರೇಂದ್ರ ಮೋದಿದು. ಕರ್ನಾಟಕದಲ್ಲಿರ್ತಕ್ಕಂಥ ಈ ವ್ಯವಸ್ಥೆ ಸರಿ ಮಾಡೋಕ್ಕಾಗ್ತಿಲ್ಲ ಅಮಿತ್ ಶಾಗೆ, ಮೋದಿ ಅವ್ರಿಗೆ, ನಡ್ಡಾ ಅವ್ರಿಗೆ. ಏನು ಆಗಿದ್ರೆ ಏನು ಬಂತು?
ಪಟೇಲ ಊರಿಗೆ ನ್ಯಾಯ ಹೇಳೋರ ಮಗ ಪೋಲಿ ಆದ್ರೆ ಏನು ಬಂತಲ್ಲ ಅಲ್ಲಿ ಮಾನ ಮರ್ಯಾದೆ ಹೋಯ್ತದಲ್ಲ. ಹಂಗಾಗೈತೆ ಬಿ ಜೆ ಪಿ ಕತೆ, ಮೂರಾ ಬಟ್ಟೆ ಆಗೈತೆ ಬಿ ಜೆ ಪಿ ಸನ್ನಿವೇಶ. ಇನ್ನು ದೆಹಲಿ ಸಂಭ್ರಮದಲ್ಲವರೇ, ದೆಹಲಿ ಸಂಭ್ರಮ. ದೆಹಲಿಯಲ್ಲಿ ಬಿಜೆಪಿ ರಂಗು, ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ 6 ಮಂದಿ ಸಚಿವರ ಪ್ರಮಾಣ ವಚನ ಸ್ವೀಕಾರ. ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ಇಂದು ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ಪತ್ರ ವಚನ ಬೋಧಿಸಿದ್ರು. ದೆಹಲಿಯ 9ನೇ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರ ಜೊತೆಗೆ ಹೊಸದಾಗಿ ಆಯ್ಕೆಯಾದ 6 ಶಾಸಕರು ಪರವೇಶ್ ವರ್ಮಾ, ಆಶೀಶ್ ಸೂದ್, ಪಂಕಜ್ ಸಿಂಗ್, ಮಂಜಿಂದರ್ ಸಿಂಗ್ ಸಿರ್ಸಾ, ಕಪಿಲ್ ಮಿಶ್ರಾ ಮತ್ತು ರವೀಂದರ್ ಇಂದ್ರಜ್ ಅವರು ಸಹ ನೂತನ ಸಚಿವರುಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ದೆಹಲಿಗೆ 4ನೇ ಮಹಿಳಾ ಮುಖ್ಯಮಂತ್ರಿ. ಹೌದು, ಈ ಮೂಲಕ ದೆಹಲಿಯಲ್ಲಿ 4ನೇ ಬಾರಿಗೆ ಮಹಿಳಾ ಶಾಸಕರೊಬ್ಬರು ಮುಖ್ಯಮಂತ್ರಿಯಾಗಿದ್ದಾರೆ. ಈ ಹಿಂದೆ ಬಿಜೆಪಿಯಿಂದ ಸುಷ್ಮಾ ಸ್ವರಾಜ್, ಕಾಂಗ್ರೆಸ್ನಿಂದ ಶೀಲಾ ದೀಕ್ಷಿತ್, ಆಮ್ ಆದ್ಮಿ ಪಾರ್ಟಿಯಿಂದ ಅತಿಶಿ ದೆಹಲಿಯ ಮುಖ್ಯಮಂತ್ರಿಯಾಗಿದ್ದರು. ದೆಹಲಿಯಲ್ಲಿ ಬಿಜೆಪಿ 26 ವರ್ಷಗಳ ನಂತರ ಅಧಿಕಾರಕ್ಕೆ ಮರಳಿದ್ದು ರಾಮ್ಲೀಲಾ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಏರ್ಪಟ್ಟಿತ್ತು. ಪ್ರಧಾನಿ ನರೇಂದ್ರ ಮೋದಿ, ಹಿರಿಯ ಬಿಜೆಪಿ ನಾಯಕರು ಮತ್ತು ಎನ್ಡಿಎ ಮಿತ್ರ ಪಕ್ಷಗಳ ನಾಯಕರು ಭಾಗವಹಿಸಿದ್ರು. ನಿನ್ನೆ ನಡೆದ ಬಿಜೆಪಿ ಶಾಸಕಾಂಗ ಪಕ್ಷ ಸಭೆಯಲ್ಲಿ 50 ವರ್ಷದ ಮೊದಲ ಬಾರಿ ಶಾಸಕಿಯಾದಂಥ ರೇಖಾ ಗುಪ್ತಾ ಅವರನ್ನ 8ನೇ ದೆಹಲಿಯ ವಿಧಾನಸಭೆ ನಾಯಕಿಯಾಗಿ ಆಯ್ಕೆ ಮಾಡಲಾಗಿತ್ತು. ಸೊ ಇವರು ರೋಹಿಣಿ ಕ್ಷೇತ್ರದ ಬಿಜೆಪಿ ಶಾಸಕ ವಿಜೇಂದ್ರ ಗುಪ್ತಾ ಅವರನ್ನ ದೆಹಲಿ ವಿಧಾನಸಭೆಯ ಹೊಸ ಸ್ಪೀಕರ್ ಆಗಿ ನೇಮಕ ಮಾಡಲಾಗಿದೆ. ಇನ್ನು ಮಹಿಳೆಯರಿಗೆ ಒಂದು ಸವಾಲಿದೆ ಇವ್ರ ಮುಂದೆ, ರೇಖಾ ಗುಪ್ತಾ ಮುಂದೆ. ಏನು, ಮಹಿಳೆಯರು ತಿಂಗಳಿಗೆ 2,500 ಹಾಕೋದು. ಕರ್ನಾಟಕದಲ್ಲಿ 2,000 ಹಾಕೋಕ್ಕೆ ಬಿಜೆಪಿಯವರು ಒದ್ದಾಡ್ತವ್ರೆ ಅಲ್ಲ, ಕಾಂಗ್ರೆಸ್ ಅವರು. ಇನ್ನು ದೆಹಲಿಯಲ್ಲಿ ಮಹಿಳೆಯರಿಗೆ ಮಾಸಿಕ 2,500 ಹಾಕಕ್ಕೆ ಒಪ್ಕೊಂಡಿದ್ರು. ಅದು ಹಾಕ್ಲೇಬೇಕೀಗ. ಹೌದು, ಮುಖ್ಯಮಂತ್ರಿ ರೇಖಾ ಗುಪ್ತಾ ನೇತೃತ್ವದ ಹೊಸ ಸಚಿವ ಸಂಮಂಡಲಿಯು ಇಂದು ಮಧ್ಯಾಹ್ನ ಸುಮಾರಿಗೆ ದೆಹಲಿ ಸಚಿವಾಲಯ ತಮ್ಮ ಮೊದಲ ಸಭೆ ನಡೆಸಿತು. ಮಹಿಳಾ ಸಮೃದ್ಧಿ ಯೋಜನೆಯನ್ನು ಜಾರಿಗೆ ತರುವ ಸಂಬಂಧ ಜೊತೆಗೆ ಇನ್ನೊಂದಷ್ಟು ಏನು ಘೋಷಣೆ ಮಾಡಿದ್ರು ಅವೆಲ್ಲವನ್ನೂ ಜಾರಿಗೆ ತರುವ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಮೂಲಕ ಗ್ಯಾರಂಟಿ ಕರ್ನಾಟಕದಲ್ಲಿ ಬಿಜೆಪಿ ವಿರೋಧ ಮಾಡ್ತಾರೆ. ದೆಹಲಿಯಲ್ಲಿ ಅದೇ ಗ್ಯಾರಂಟಿಯನ್ನು ಕೊಟ್ಟು 70 ಸೀಟನ್ನು 48 ಸೀಟನ್ನು ಗೆದ್ದವ್ರೆ. ಆಮ್ ಆದ್ಮಿ 22, ಕಾಂಗ್ರೆಸ್ 0-0-0. ಯಾಕೆ 3 ಸಲ 0 ಹೇಳಿದೆ ಅಂದರೆ 2015ರಲ್ಲೂ ಕಾಂಗ್ರೆಸ್ ಒಬ್ಬ MLA ಇಲ್ಲ, 20ರಲ್ಲೂ ಒಬ್ಬ MLA ಇಲ್ಲ, ಮೊನ್ನೆ ನಡೆದ ಚುನಾವಣೆಯಲ್ಲೂ ಕೂಡ ಒಬ್ಬ MLA ಇಲ್ಲ. ಇದು ದೊಡ್ಡ ಸಮಸ್ಯೆ. ಇನ್ನು ಈ ರೇಖಾ ಗುಪ್ತಾ ABVPಯಿಂದ ಹಿಡಿದು ಯೂನಿವರ್ಸಿಟಿ ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ಸು ಮತ್ತು BJPಯ ಅಲ್ಲಿ ಕೆಳಮಟ್ಟದಿಂದ ತಳಮಟ್ಟದಿಂದ ಪಕ್ಷವನ್ನು ಕಟ್ಟು ಇಲ್ಲಿ ಇವಾಗ ಬಂದು ಮುಖ್ಯಮಂತ್ರಿ ಆಗಿದ್ದಾರೆ. ಇದೊಂದು ರೀತಿಯ ಅಚ್ಚರಿಯ ಆಯ್ಕೆ. ಫಸ್ಟ್ ಟೈಮ್ MLA ಮುಖ್ಯಮಂತ್ರಿ ಆಗಿದ್ದಾರೆ. BJPಗೆ ಒಂದು ರೀತಿ ಇಂತಹ ರೀತಿಯ ಒಂದರ ಎಕ್ಸ್ಪರಿಮೆಂಟ್ಗಳು ಮಾಡ್ತಿರ್ತಾರೆ BJPಯವರು. ನೋಡಬೇಕೇನು ಅಂತ. ಇನ್ನು ಸಿದ್ದರಾಮಯ್ಯನವ್ರ ಬಗ್ಗೆ, DK ಬಗ್ಗೆ JDS MLA ಮಾತಾಡೋರು ಏನಂತ, 10-20 ಶಾಸಕರು ಕಟ್ಕೊಂಡು CM ಆಗೋಕ್ಕಾಗತ್ತಾ? ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ DKಶಿಗೆ GT ದೇವೇಗೌಡರು ಅವರದೇ ಆದ ದಾಟಿಯಲ್ಲಿ ಉತ್ತರವನ್ನು ಕೊಟ್ಟಂಗಿದೆ. GT ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ JDSನ ಶಾಸಕರು, ಕುಮಾರಸ್ವಾಮಿ ಅವ್ರ ಜೊತೆ ಇದ್ದವರು. ಆದರೆ ಕೆಲವು ತಿಂಗಳಿಂದ ಅವರು ಕಾಂಗ್ರೆಸ್ MLA ರೀತಿ ಮಾತಾಡ್ತಿದ್ದಾರೆ. ಸಿದ್ದರಾಮಯ್ಯನವ್ರು ಹೊಗಳುತ್ತಾರೆ, DK ಅವ್ರನ್ನ ಹೊಗಳುತ್ತಾರೆ, ಕುಮಾರಸ್ವಾಮಿಗೆ ಸವಾಲಾಗ್ತಾರೆ. ಹೀಗಾಗಿ JDS ಚಿಹ್ನೆ ಮೇಲೆ ಗೆದ್ದಂಥ GT ದೇವೇಗೌಡರಿಗೆ ಕಾಂಗ್ರೆಸ್ ಮೇಲೆ ಪ್ರೀತಿ. ಸೊ ಹೀಗಾಗಿ ಈಗ ಇನ್ನೊಂದಷ್ಟು ಮಾತಾಡಿದ್ದಾರೆ. JDS ಪಕ್ಷದ ಶಾಸಕ ಹಿರಿಯ ರಾಜಕಾರಣಿ GT ದೇವೇಗೌಡ ಈಗ ಕಾಂಗ್ರೆಸ್ ಮುಖಂಡನಂತೆ ಮಾತನಾಡ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹಳ ಅದೃಷ್ಟವಂತ ಮನುಷ್ಯ, ಅವರಂತಹ ಅದೃಷ್ಟ ಯಾರಿಗೂ ಬರೋದಿಲ್ಲ ಅಂತ ಚಾಮುಂಡೇಶ್ವರಿ ಕ್ಷೇತ್ರದ JDS ಶಾಸಕ GT ದೇವೇಗೌಡ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ GT ದೇವೇಗೌಡರು ಮುಖ್ಯಮಂತ್ರಿ ಬದಲಾವಣೆ ಎನ್ನುವ ವಿಚಾರವನ್ನು ಕೇಳಿ ಸಾಕಾಗಿ ಹೋಗಿದೆ. ಮುಖ್ಯಮಂತ್ರಿ ಬದಲಾವಣೆ ಆಗಲು ಶಾಸಕರ ಬೆಂಬಲ ಬೇಡವೇ ಅಂತ ಹೇಳಿದರು. ಈ ಮೂಲಕ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಒಂದಷ್ಟು ದಿನ ಕಾಯಬೇಕು ಅನ್ನೋ ಲೆಕ್ಕಾಚಾರವನ್ನು ವ್ಯಕ್ತಪಡಿಸಿದರು. ಬರೀ CM ಬದಲಾವಣೆ ಅಂತ ಹೇಳಿಕೆ ನೀಡುತ್ತಿದ್ದರೆ ಆಗೋದಿಲ್ಲ. ಜನರಿಗೂ ಈ ಮಾತನ್ನು ಕೇಳಿ ಬೇಸರ ಆಗಿದೆ. ಮುಖ್ಯಮಂತ್ರಿ ಆಗಲು 10-20 ಶಾಸಕರ ಬೆಂಬಲವಿದ್ದರೆ ಸಾಲೋದಿಲ್ಲ. ಮುಖ್ಯಮಂತ್ರಿ ಆಗಲು ಎಲ್ಲ 138 ಕಾಂಗ್ರೆಸ್ ಶಾಸಕರ ಬೆಂಬಲ ಬೇಕು ಅಂತ GT ದೇವೇಗೌಡ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ CM ಬದಲಾವಣೆ ಚರ್ಚೆ ಬೆನ್ನಲ್ಲೇ GT ದೇವೇಗೌಡರ ಹೇಳಿಕೆ ಮಹತ್ವ ಪಡೆದುಕೊಂಡಿದೆ. ಮುಂದೊಂದು ದಿನ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗೋದು ನಿಶ್ಚಿತ. ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಅವರು ಕೆಲಸ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲು ಹೇಗೆ ಶಿವಕುಮಾರ್ ಬೆಂಬಲ ನೀಡಿದ್ದಾರೋ ಸಿದ್ದರಾಮಯ್ಯ ಸಹ ಆ ಋಣವನ್ನು ತೀರಿಸಲಿದ್ದಾರೆ ಅಂತ GT ದೇವೇಗೌಡ ಹೇಳಿದರು. JDSನಿಂದ ಅಂತರ ಕಾಯ್ದುಕೊಂಡಿರತಕ್ಕಂಥ ಶಾಸಕ GT ದೇವೇಗೌಡರ ಹೇಳಿಕೆಯಿಂದ ಇವರು ಮತ್ತಷ್ಟು ಕಾಂಗ್ರೆಸ್ಗೆ ಹತ್ತಿರವಾದಂತೆ ಕಾಣ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯ ಹಾಗೂ DKಶಿ ಇಬ್ಬರನ್ನ GT ದೇವೇಗೌಡರು ಬ್ಯಾಲೆನ್ಸ್ ಮಾಡಿ ಮಾತನಾಡದಂತಿದೆ. ಏನಂತ ಹೇಳೋರೆ, 10-20 ಜನ ಇಟ್ಕೊಂಡು CM ಆಗೋಕ್ಕಾಗಲ್ಲ, 136 ಜನರು ಬೆಂಬಲ ಬೇಕು. ಜೊತೆಗೆ ಹೇಗೆ ಸಿದ್ದರಾಮಯ್ಯ CM ಆಗೋಕ್ಕೆ DK ಶಿವಕುಮಾರ್ ಕಾರಣ ಆದರೂ ಅದೇ ರೀತಿ DK ಶಿವಕುಮಾರ್ ಕೂಡ CM ಆಗೋಕ್ಕೆ ಅವಕಾಶ ಕೊಟ್ಟು ಋಣ ತೀರಿಸಲಿ ಅಂತ ಹೇಳೋರೆ. ಭಾಳ ಕಿಲಾಡಿ GT ದೇವೇಗೌಡರು. ಕಾಂಗ್ರೆಸ್ ಅವರೇ ಇವ್ರಿಗೆ ನೋಟಿಸ್ ಕೊಡೋಂಗಿಲ್ಲ KPCC ಅವರು. ಯಾಕೆಂದರೆ ಇವರು JDS ಶಾಸಕರು. ಯಾಕೆಂದರೆ ಸಚಿವರು ಯಾರು ತುಟಿಕ್ ಬಿಟ್ಟಕ್ಕೆ ಅನ್ನಂಗಿಲ್ಲ ಅಂತ ಹೈಕಮಾಂಡ್ ಆದೇಶ ಮಾಡೈತೆ. ಬಾಯಿ ಬಿಟ್ಟರೆ ಬಣ್ಗೇಡು ಅಂತ ಯಾರೋ ಮಾತಾಡೋಂಗಿಲ್ಲ. ಈಗ GT ದೇವೇಗೌಡರು
ಕಾಂಗ್ರೆಸ್ MLA ಅಲ್ಲ, JDS MLA ಇವರು ಮಾತಾಡ್ಬೋದು. ಇನ್ನು ಎಸ್ ಟಿ ಸೋಮಶೇಖರ್ ಅವರೇ, ಹೆಬ್ಬಾರ್ ಅವರೇ, ಶಿವರಾಮ್ ಹೆಬ್ಬಾರ್ ಅವರೆಲ್ಲ ಮಾತಾಡ್ಬೋದು. ಯಾಕೆಂದರೆ ಅವರೊಂಥರ BJP ಗೆದ್ದು ಕಾಂಗ್ರೆಸ್ ನಾಯಕರಾಗಿರೋರು, ಇವರು JDS ಅಲ್ಲಿ ಗೆದ್ದು ಕಾಂಗ್ರೆಸ್ ನಾಯಕರ ಥರ ವರ್ತಿಸ್ತಿರೋರು. ಕಾಂಗ್ರೆಸ್ ಉಸಾಬರಿ BJP JDS ಶಾಸಕರಿಗೆ. ಇನ್ನು ಮೂಡಾ ಪ್ರಕರಣ ಲೋಕಾಯುಕ್ತ ರಿಪೋರ್ಟ್ ಸಂಬಂಧಪಟ್ಟಂಥ ಸುದ್ದಿ, 11,000 ಪುಟಗಳ ತನಿಖಾ ವರದಿಯನ್ನು ಕೋರ್ಟ್ಗೆ ಲೋಕಾಯುಕ್ತ ಸಲ್ಲಿಸಿದೆ. ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಏನಿದು ನೋಡೋದಾದರೆ, ಮೂಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ನೀಡಿದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ತನಿಖಾಧಿಕಾರಿ SP ಉದೇಶ್ ಅವರು ಇಂದು ಬೆಳಗ್ಗೆ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. 82ನೇ ಸಿಟಿ ಸಿವಿಲ್ ಕೋರ್ಟ್ನ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರ ಮುಂದೆ 11,000 ಪುಟಗಳ ವರದಿಯನ್ನು ಸಲ್ಲಿಸಿದ್ದಾರೆ. 50 ಜನರ ಹೇಳಿಕೆಗಳನ್ನು ದಾಖಲು ಮಾಡಿದ ಪೊಲೀಸರು 27 ಸಂಪುಟ 11,000 ಪುಟಗಳ ತನಿಖಾ ವರದಿಯನ್ನು B ರಿಪೋರ್ಟ್ ಎಂದೇ ಉಲ್ಲೇಖಿಸಿದ್ದಾರೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಲೋಕಾಯುಕ್ತ ಪೊಲೀಸರು B ರಿಪೋರ್ಟ್ ಸಲ್ಲಿಸಿದ್ದಾರೆ. ಪೊಲೀಸರು 50ಕ್ಕೂ ಹೆಚ್ಚು ಜನರ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ಪ್ರಕರಣದಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ದೊರೆತಿಲ್ಲ ಅಂತ ಪೊಲೀಸರು ತಿಳಿಸಿದ್ದಾರೆ. ಇದರಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ, ಮಲ್ಲಿಕಾರ್ಜುನ್ ಸ್ವಾಮಿ ಮತ್ತು ದೇವರಾಜ್ ಅವರಿಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ಸದ್ಯ ಅಂತಿಮ ವರದಿ ಸಲ್ಲಿಕೆಯಾದರೂ ಪ್ರಕರಣದ ತನಿಖೆ ಮುಂದುವರಿಯಲಿದೆ. ಕ್ಲೀನ್ ಚಿಟ್ ನೀಡಿದ 4 ಹೊರತುಪಡಿಸಿ ಉಳಿದವರ ವಿರುದ್ಧ ಲೋಕಾಯುಕ್ತ ಪೊಲೀಸರು ತನಿಖೆ ಮುಂದುವರಿಸಲಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ನೀಡಿದ್ದ ದೂರಿನಲ್ಲಿ ಯಾವುದೇ ಸಾಕ್ಷ್ಯವಿಲ್ಲ ಅಂತ ಲೋಕಾಯುಕ್ತ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಸಾಕ್ಷ್ಯಾಧಾರಗಳ ಕೊರತೆ ಎಂದು ಸ್ನೇಹಮಯಿ ಕೃಷ್ಣಗೆ ಲೋಕಾಯುಕ್ತ ನೋಟಿಸ್ ನೀಡಿದೆ. ಇದರಿಂದ ದೂರುದಾರ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ವಿರುದ್ಧ ಕೆಂಡಾಮಂಡಲಗೊಂಡಿದ್ದಾರೆ. ಮೊದಲಿನಿಂದಲೂ ಈ ಪ್ರಕರಣದ ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ ಅಂತ ಹೇಳುತ್ತಿದ್ದೆ. ಈಗ ಸಾಕ್ಷ್ಯಾಧಾರಗಳ ಕೊರತೆ ಅಂತ B ರಿಪೋರ್ಟ್ ಹಾಕಲು ಹೊರಟಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಷ್ಟೊಂದು ದಾಖಲೆಗಳಿದ್ದರೂ ಸಾಕ್ಷ್ಯಾಧಾರಗಳ ಕೊರತೆ ಎಂದು ಹೇಳುತ್ತಿರುವುದು ಸರಿಯಲ್ಲ. 10ನೇ ತರಗತಿ ಪಾಸಾದ ನನಗೆ ಕಾನೂನಿನ ಅರಿವಿರುವಷ್ಟು ಲೋಕಾಯುಕ್ತ ಅಧಿಕಾರಿಗಳಿಗೆ ಇಲ್ಲವೇ? CM ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬವನ್ನು ರಕ್ಷಿಸಲು ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮುಗಿಯುವ ಮುನ್ನವೇ ವರದಿ ಸಲ್ಲಿಸಲು ಹೊರಟಿದ್ದಾರೆ ಅಂತ ಆರೋಪ ಮಾಡಿದ್ರು. ಕರೆಕ್ಟ್. 10ನೇ ತರಗತಿ ಓದ್ತಿರೋ ನನಗೆ ನಾಲೆಡ್ಜ್ ಇದೆ, ನಿಮ್ಮ ತಲೆಗೆ ಏನಾಗಿದೆ ಅಂತ ಲೋಕಾಯುಕ್ತ ಪ್ರಶ್ನೆ ಮಾಡ್ತಿದ್ದಾರೆ. ಇಡೀ ಪ್ರಕರಣದ ದೃಷ್ಟಿಕೋನವನ್ನು ಫುಲ್ಲಾಗಿ ನೋಡದೆ ಅರ್ಧಂಬರ್ಧ ನೋಡಿ ಸಿದ್ದರಾಮಯ್ಯನವರ ಬಚಾವು ಮಾಡೋಕೆ ಹೊರಟಿದ್ದೀರಿ ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ವಾದ. ಸ್ನೇಹಮಯಿ ಕೃಷ್ಣ CBIಗೆ ಹೋರಾಟ ಮಾಡೋ ಸಂಬಂಧಪಟ್ಟಂಗೆ, ಸುಪ್ರೀಂ ಕೋರ್ಟ್ಗೆ ಹೋಗೋ ಸಂಬಂಧಪಟ್ಟಂಗೆ ಸ್ವಲ್ಪ ತಟಸ್ಥವಾಗಿದ್ದಾರೆ. ಯಾಕೆಂದರೆ ಇಲ್ಲೇ ನಾನು ವಾದ ಮಾಡ್ತೀನಿ ಅಂದರು. ಈ ಲೋಕಾಯುಕ್ತ ಈ ಮಟ್ಟಿಗೆಲ್ಲ ಕ್ಲೀನ್ ಕೃಷ್ಣಪ್ಪ ಕ್ಲೀನ್ ಚಿಟ್ ಕೊಟ್ಟ ಮೇಲೆ ಇವ್ರು ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಬಟ್ ಕರೆಕ್ಟ್ ಇದೆ. SSLC ಓದಿರೋ ನನಗೆ ಅರ್ಥ ಆಗುತ್ತೆ, ನೀವೆಲ್ಲ IPS ಮಾಡ್ಕೊ ಬಂದಿರೋ ಏನೇನೋ ಮಾಡಿದಿರಲ್ಲ, ನಿಮ್ಗೆ ಅರ್ಥ ಆಗಲ್ವಾ ಅಂತ ಲೋಕಾಯುಕ್ತ ಪ್ರಶ್ನೆ ಮಾಡೋರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಲೋಕಾಯುಕ್ತ ಈ ಹಿಂದೆ ನ್ಯಾಯಮೂರ್ತಿ ವೆಂಕಟಾಚಲ ಅವರು, ಸಂತೋಷ್ ಹೆಗ್ಡೆ ಅವರು ಟೈಪ್ ಇದ್ದಂಗಿಲ್ಲ. ಯಾಕೆಂದರೆ ಲೋಕಾಯುಕ್ತ ಅಲ್ಕೆ ತಾವು ಮಾಡಿದ್ದು ಸಿದ್ದರಾಮಯ್ಯ ಗೌರ್ನಮೆಂಟ್ ಅಂತಲೇ ಹಿಂದೆ JDS ಅವರು BJP ಅವರು ಆರೋಪ ಮಾಡ್ತಿದ್ರು. ಸೊ ಸ್ನೇಹಮಯಿ ಕೃಷ್ಣ ಅದನ್ನೇ ಹೇಳ್ತಾರೆ. ಯಾಕೆಂದರೆ ಲೋಕಾಯುಕ್ತನ ವೀಕ್ ಮಾಡಿ SCB ತಂದಿದ್ದೆ ಸಿದ್ದರಾಮಯ್ಯನವರು. ಸೊ ಹಾಗಾಗಿ ಲೋಕಾಯುಕ್ತ ಬಗ್ಗೆ ನಂಬಿಕೆ ಇಲ್ಲ ಅನ್ನೋದು JDS BJP ಅವ್ರ ಮಾತು. ಅವ್ರ ಕಥೆ ಇರಲಿ. ಇಲ್ಲಿ DK ಶಿವಕುಮಾರ್ ಈ ಮೂಡಾ ಪ್ರಕರಣ ಸಂಬಂಧಪಟ್ಟಂತೆ BJP ವಿರುದ್ಧ ಮೈಸೂರುವರೆಗೆ ಪಾದಯಾತ್ರೆ BJP ಅವರು ಮಾಡಿದ್ರು. ಅದಕ್ಕೂ ಮುನ್ನ ಕಾಂಗ್ರೆಸ್ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಇವೆಂಟ್ ಮಾಡಿದ್ರು DK ಶಿವಕುಮಾರ್ ಸಾರಥ್ಯದಲ್ಲಿ. ಅವರೊಂದು ರಿಯಾಕ್ಟ್ ಮಾಡಿದ್ದಾರೆ. ಏನಂತ, ಮೂಡಾ ಪ್ರಕರಣ BJP JDSನ ರಾಜಕೀಯ ಕುತಂತ್ರ, ಇದು ಹೆಚ್ಚು ದಿನ ನಡೆಯಲ್ಲ ಅಂತ DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂಡಾ ಪ್ರಕರಣ BJP ಹಾಗೂ JDS ಕುತಂತ್ರ, ಇದು ಹೆಚ್ಚಿನ ದಿನ ನಡೆಯೋದಿಲ್ಲ ಅಂತ CM DK ಶಿವಕುಮಾರ್ ತಿಳಿಸಿದರು. ಸದಾಶಿವನಗರದ ನಿವಾಸದ ಬಳಿ ಮಾಧ್ಯಮಗಳ ಪ್ರಶ್ನೆಗೆ ಶಿವಕುಮಾರ್ ಅವರು ಗುರುವಾರ ಪ್ರತಿಕ್ರಿಯೆ ನೀಡಿದರು. ಮೂಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಸಂಸ್ಥೆ B ರಿಪೋರ್ಟ್ ಸಲ್ಲಿಕೆ ಮಾಡಿ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ನೀಡಿದೆ ಎಂದು ಕೇಳಿದಾಗ, ಈ ಪ್ರಕರಣದ ಪ್ರಾರಂಭದಲ್ಲೇ ನಾನು ಹೇಳಿದ್ದೆ, BJP ಹಾಗೂ JDSನವರು ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡಿದಾಗಲೇ ನಾನು ಏನು ಹೇಳಬೇಕು ಹೇಳಿದ್ದೆ. ಇದು ರಾಜಕೀಯ ಪ್ರೇರಿತ ಆರೋಪ. ಯಾವ ದಾಖಲೆಯಲ್ಲೂ ಸಿದ್ದರಾಮಯ್ಯ ಅವರ ಸಹಿ ಇಲ್ಲದಿರುವಾಗ, ಸಂಬಂಧವೇ ಇಲ್ಲದಿರುವಾಗ ಅವರ ಪಾತ್ರ ಹೇಗೆ ಬರುತ್ತೆ? ಆಸ್ತಿ ಕಳೆದುಕೊಂಡವರು ಪರಿಹಾರ ಕೇಳುವುದು ಸಹಜ. ನೀವು ಕೂಡ ಕೇಳ್ತೇವೆ. ಅವರು ಕೊಟ್ಟಿದ್ದಾರೆ ನಮಗೆ ಇಂಥವುದೇ ಜಾಗದಲ್ಲಿ ನಿವೇಶನ ನೀಡಿ ಅಂತ ಅವರು ಎಲ್ಲಿಯೂ ಕೇಳಿಲ್ಲ. ಆದರೂ ಅನಗತ್ಯ ಗೊಂದಲ ಬೇಡ ಅಂತ ಅವರು ಈ ನಿವೇಶಗಳನ್ನ ವಾಪಸ್ ನೀಡಿದ್ದಾರೆ. ಯಾವುದೇ ಪ್ರಕರಣ ದಾಖಲಿಸುವಾಗ ಅದಕ್ಕೆ ಪೂರಕವಾದ ದಾಖಲೆ ಬೇಕು. ಲೋಕಾಯುಕ್ತ ಸಂಸ್ಥೆ ತನ್ನ ಕರ್ತವ್ಯ ಮಾಡಿದೆ. BJPಯವರು ತಮ್ಮ ಹೋರಾಟ ಮಾಡಿಕೊಳ್ಳಲಿ. ದೆಹಲಿಯಿಂದ ವಕೀಲರನ್ನು ಕರೆಸಿ ವಾದ ಮಂಡಿಸಲು ನಮಗೆ ಗೊತ್ತಿಲ್ಲವೇ? ಇದು BJP ಹಾಗೂ JDS ಪಕ್ಷದ ಕುತಂತ್ರ. ಇದು ಹೆಚ್ಚು ದಿನ ನಡೆಯೋದಿಲ್ಲ ಅಂತ DK ಶಿವಕುಮಾರ್ ಹೇಳಿದರು. ಇನ್ನು ಲೋಕಾಯುಕ್ತ ಸಂಸ್ಥೆ ಸರ್ಕಾರದ ತಾಳಕ್ಕೆ ಕುಣಿದಿದೆ ಎಂಬ BJP ಆರೋಪದ ಬಗ್ಗೆ ಕೇಳಿದಾಗ, ಸುಪ್ರೀಂ ಕೋರ್ಟ್ ತೀರ್ಪು ಏನಿದೆ ಗೊತ್ತಿದೆಯೇ? ಸ್ಥಳೀಯ ಮಟ್ಟದ ಯಾವುದೇ ಸಂಸ್ಥೆಗಳನ್ನು ದುರ್ಬಲಗೊಳಿಸಬಾರದು ಎಂಬ ನಿರ್ದೇಶನವಿದೆ. ಇನ್ನು ಹೈಕೋರ್ಟ್ ಕೂಡ ಲೋಕಾಯುಕ್ತ ಸ್ವಾಯತ್ತ ಸಂಸ್ಥೆ ಅಂತ ಹೇಳಿದೆ. ಅವರ ಕೆಲಸ ಮಾಡ್ತಿದ್ದಾರೆ. ಯಾರೇ CM ಆಗಿರಲಿ, ಬೊಮ್ಮಾಯಿ CM ಆಗಿರಲಿ, ಮುಖ್ಯಮಂತ್ರಿ ಹೇಳಿದಂತೆ ಲೋಕಾಯುಕ್ತ ಪೊಲೀಸರು ಕೇಳ್ತಾರಾ? ಇಲ್ಲಿ ಮುಖ್ಯಮಂತ್ರಿ ಹಸ್ತಕ್ಷೇಪವಿಲ್ಲ. ಇಲ್ಲಿ ಯಾವುದೇ ಅಧಿಕಾರಿ ನೇಮಿಸಬೇಕಾದರೂ ಲೋಕಾಯುಕ್ತನ ಅನುಮತಿ ಮೇರೆಗೆ ಕೆಲಸ ಮಾಡಲಾಗುವುದು. ಇಲ್ಲಿ ಕರ್ನಾಟಕದ ಅಧಿಕಾರಿಗಳನ್ನು ಆಯ್ಕೆ ಮಾಡಲಾಗುವುದೇ ಹೊರತು ಹೊರ ರಾಜ್ಯದವ್ರನ್ನ ಆಯ್ಕೆ ಮಾಡಲು ಬರೋದಿಲ್ಲ ಅಂತ ತಿಳಿಸಿದರು. ವೆರಿ ಗುಡ್. ಎಲ್ಲ ಸಂಸ್ಥೆಗಳು ಕರೆಕ್ಟಾಗಿ ಕೆಲಸ ಮಾಡಿದ್ದೇವೆ ಅನ್ನೋದಾದರೆ
ನಾಳೆ ಬೆಳಗ್ಗೆಯಿಂದ ಕಾಂಗ್ರೆಸ್ ಅವರು, ಯಾಕೆಂದರೆ ಇದು ಬಿ ಜೆ ಪಿಯವರು ಆರೋಪ ಮಾಡ್ತಿದ್ದ ಕಾರಣಕ್ಕೆ ಇದು ಸ್ಟೇಟ್ ಗೌರ್ಮೆಂಟು ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದವರು ಅವ್ರಿಗೆ ಕ್ಲೀನ್ ಚಿಟ್ ಕೊಡ್ತಾರೆ, ಲೋಕಾಯುಕ್ತ ಬೇಡ CBIಗೆ ಹೋಗಿ ಅಂತ. ಇಲ್ಲ, ಲೋಕಾಯುಕ್ತ ಕರೆಕ್ಟು, ಯಾರೂ ಹಂಗೆಲ್ಲ ಮಾಡಲ್ಲ, ಸುಳ್ಳು ಅಂತ ಹೇಳ್ತಾರೆ. ಹಂಗಾರೆ ನಾಳೆಯಿಂದ ಕಾಂಗ್ರೆಸ್ ಅವರು CBI ಬಗ್ಗೆ ED ಬಗ್ಗೆ ಆರೋಪ ಮಾಡಬಾರ್ದು. ಲೋಕಾಯುಕ್ತ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ದಂಗೆ ತಾನೇ CBI ED ಅವರು ಮಾಡೋದು. ಸ್ಟೇಟ್ ಗೌರ್ಮೆಂಟ್ ಅಂಡರ್ ಕರೆಕ್ಟಾಗಿ ಬರೋದು, ಸ್ಟೇಟ್ ಗೌರ್ಮೆಂಟ್ ಇರೋರು ಕರೆಕ್ಟ್ ಅನ್ನೋದು, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಬಂದಾಗ ಅವ್ರು ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಅಲ್ವಾ. ಆಗ ಎಲ್ಲ ನಿಷ್ಪಕ್ಷಪಾತವಾಗೇ ಮಾಡ್ತಿದ್ದಾರೆ ಅಂತ ಯಾಕೆ ಅನ್ಕೊಳ್ಳಲ್ಲ? CBI ಅಂದಾಗ ಅದು BJP ಟೀಮು, ED ಅಂದಾಗ ಅದು BJP ಟೀಮ್ ಅಂತ ಯಾಕೆ ಟೀಕೆ ಮಾಡ್ತೀರಿ ಕಾಂಗ್ರೆಸ್ನವರು ಅಲ್ವಾ? ಹಾಗಾಗಿ ಕೆಲವು ಟೈಮ್ ಕೆಲವೊಂದು ಸರಿ, ಕೆಲವೊಂದು ತಪ್ಪು, ಅವರವ್ರ ದೃಷ್ಟಿಕೋನ. ಇನ್ನು ಚಲುವರಾಯಸ್ವಾಮಿ ಮತ್ತೊಬ್ಬ ಸಚಿವ ಮಾತಾಡಿದ್ದಾರೆ ಈ ಸಂಬಂಧಪಟ್ಟಂಗೆ. ಹೈಕೋರ್ಟ್ ಆದೇಶಗಳಿಗೂ ವಿರೋಧ ಪಕ್ಷದ ನಾಯಕರು ಬೆಲೆ ಕೊಡೋದಿಲ್ಲವೆಂದರೆ ಹೇಗೆ ಅಂತ ಚಲುವರಾಯಸ್ವಾಮಿ ಅವರು ಕೇಳವ್ರೆ. ಮೂಡಾ ಪ್ರಕರಣವನ್ನು ಲೋಕಾಯುಕ್ತ ತನಿಖೆಗೆ ಒಪ್ಪಿಸಿದಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಚಿಟ್ ಸಿಗುವ ಬಗ್ಗೆ ಗೊತ್ತಿತ್ತು ಅಂತ ಬಿಜೆಪಿ ಮತ್ತು JDS ಮುಖಂಡರು ಹೇಳಿರೋದಕ್ಕೆ ಪ್ರತಿಕ್ರಿಯೆ ನೀಡಿದ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ, ಲೋಕಾಯುಕ್ತ ಸರ್ಕಾರದ ಅಧೀನದಲ್ಲಿರಬಹುದು, ಆದರೆ ಹೈಕೋರ್ಟ್ ಸಹ ಸರ್ಕಾರದ ಅಧೀನದಲ್ಲಿದೆಯೇ. ಇವರು ಕೋರ್ಟ್ ಆದೇಶಗಳಿಗೂ ಬೆಲೆ ನೀಡದ ಅವುಗಳನ್ನು ಪ್ರಶ್ನಿಸುತ್ತಾರೆ ಅಂದರೆ ಏನು ಹೇಳಬೇಕು? ವಿರೋಧ ಪಕ್ಷಗಳ ನಾಯಕರು ಮೊಂಡಿಗೆ ಬಿದ್ದಿದ್ದಾರೆ ಅಂತ ಹೇಳದೆ ವಿಧಿ ಇಲ್ಲ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಕರೆಕ್ಟ್. ಲೋಕಾಯುಕ್ತ ಮೇಲೆ ಆರೋಪ ಮಾಡ್ತೀರಿ, ಕೋರ್ಟ್ ಬಗ್ಗೆ ಏನೋ ಹಂಗೆ ಅನ್ಕೋತೀರಾ ನೀವೆಲ್ಲ ಮಂಡು ಬಿದ್ದೋಗಿದ್ದೀರಾ ಅಂತ ಚಲುವರಾಯಸ್ವಾಮಿ ಹೇಳ್ತಾರೆ. ಎಸ್, ಹಾಗಾದರೆ ಎಲ್ಲ ತೀರ್ಪುಗಳನ್ನ ಹಿಂಗೆ ವೆಲ್ಕಮ್ ಮಾಡಿ, ರೆಡ್ ಕಾರ್ಪೆಟ್ ಹಾಸಿ. ಸ್ಟೇಟ್ ಗೌರ್ಮೆಂಟು, ಸ್ಟೇಟ್ ಬಾಡಿಗಳು ಯಾವುದಿದೆ ಅದು ಕೊಟ್ಟಾಗ ಸೂಪರ್ ಅನ್ನೋದು, ಸೆಂಟ್ರಲ್ ಕೊಟ್ಟಾಗ BJP ಅನ್ನೋದು, BJPಯವರು ಸ್ಟೇಟನ್ನ ಲೋಕಾಯುಕ್ತ ಕಾಂಗ್ರೆಸ್ ವಿಂಗ್ ಅನ್ನೋದು, ಎಲ್ಲ ಬಿಡಬೇಕೆಲ್ಲ, ಎಲ್ಲ ಬಿಡಬೇಕು. ಸ್ಟೇಟ್ ಗೌರ್ಮೆಂಟು ಇಲ್ಲೇ ತನಿಖೆ ಆಗಬೇಕು, ಸೆಂಟ್ರಲ್ಗೆ ಹೋಗಂಗಿಲ್ಲ, ಇವೆಲ್ಲ ಅವಲ್ಲ. ಇಲ್ಲಾದರೆ ಓಕೆ, ಅಲ್ಲಾದರೆ ಸಮಸ್ಯೆ, ಇವೆಲ್ಲ ಅವಲ್ಲ. ಬಿಡಿ ಹಂಗಾರೆ. ಹಂಗೆ ಅಷ್ಟೊಂದು ನಿಷ್ಪಕ್ಷಪಾತ ಅನ್ನೋದಾದರೆ CBI ಕೊಡೋದ್ರ ಬಗ್ಗೆ ಯಾಕೆ ತಡಿಯಕ್ಕೆ ಹೋಯ್ತೀರಿ? ತಪ್ಪೇನಿದೆ ಅಲ್ಲಿ? ಲೋಕಾಯುಕ್ತನೂ ಕರೆಕ್ಟು, CBI ಕರೆಕ್ಟು ಅಂತ ಒಪ್ಕೋಬೇಕಲ್ಲ. ಲೋಕಾಯುಕ್ತ ಸರಿ, CBI ಸರಿ ಇಲ್ಲ ಅಂತನಾಗಾರೆ ಅವರವರ ಭಾವಕ್ಕೆ, ಅವರವರ ಲೆಕ್ಕಾಚಾರಕ್ಕಷ್ಟೇ. ಇನ್ನು ಸಿದ್ದರಾಮಯ್ಯ ಅವ್ರದ್ದು ಆಕತ್ತೆ ಆಯ್ತು, ಇನ್ನೊಂದು ಯಾರೋ ಕಂಪ್ಲೇಂಟ್ ಕೊಟ್ಟವ್ರೆ. CM ಸಿದ್ದರಾಮಯ್ಯಗೆ ಮತ್ತೊಂದು ಮೂಡ ಸಂಕಷ್ಟ ಅನ್ನಲ್ಲ, ಎಂತೆಂಥ ಕಷ್ಟನೇ ದಾಟ್ಕೊಂಡ್ಬಂದ್ಬಿಟ್ಟವ್ರೆ. ಯಾಕೋ ಕಷ್ಟ ಅನ್ಸಲ್ಲಪ್ಪ ನನಗೆ ಯಾವ ಇವೆಲ್ಲ. ಈಗ ಈ ಮೂಡ ಅದನ್ನು ನೋಡಿದ್ವಲ್ಲ, ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್ ಅವಧೂರು, ಅದರಲ್ಲೇ ಏನಿಲ್ಲ, ಬುಡ್ಗೋಸಿ ಮುಗ್ದೋಗ್ಬಿಡ್ತು, ಹಂಗೆ ಕ್ಲೀನ್ ಚಿಟ್ಟು ಅಂದರೆ ಇದರಲ್ಲಿ ಏನಿರುತ್ತೆ. ಆದರೂ ಅಕ್ರಮ ಡಿನೋಟಿಫಿಕೇಶನ್ ಆರೋಪದಲ್ಲಿ ರಾಜ್ಯಪಾಲರಿಗೆ BJP ಮತ್ತೊಂದು ದೂರನ್ನು ಕೊಟ್ಟಿದೆ BJP ನಾಯಕರು. ಮೈಸೂರಿನ ಕೆಸರೆ ಗ್ರಾಮದ ಜಮೀನಿಗೆ ಸಂಬಂಧಪಟ್ಟಂತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದಲ್ಲಿ ನಡೆದಿದೆ ಎನ್ನಲಾದ ಹಗರಣದ ಆರೋಪದಿಂದ CM ಸಿದ್ದರಾಮಯ್ಯ ಬಚಾವಾಗಿದ್ದಾರೆ. ಹಗರಣದ ತನಿಖೆ ನಡೆಸಿರುವ ಲೋಕಾಯುಕ್ತ ಪೊಲೀಸರು ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ನೀಡಿದ್ದಾರೆ. ಆದರೆ ಮೂಡಾಕ್ಕೆ ಸಂಬಂಧಿಸಿದ ಮತ್ತೊಂದು ಹಗರಣದಲ್ಲಿ ಈಗ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಅಂತ BJPಯವರು ಅನ್ಕೊಂಡವ್ರೆ. ಏನಿದು? ಮೂಡಾ ಆಸ್ತಿ ಅಕ್ರಮ ಡಿನೋಟಿಫಿಕೇಶನ್ ಸಂಬಂಧ ಸಿದ್ದರಾಮಯ್ಯ ಹಾಗೂ ಬಸವೇಗೌಡ ವಿರುದ್ಧ ತನಿಖೆಗೆ ಅನುಮತಿ ನೀಡಬೇಕು ಅಂತ ಕೋರಿ BJP ಮುಖಂಡ NR ರಮೇಶ್ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಪತ್ರ ಬರೆದಿದ್ದಾರೆ. ಫ್ಲಾಟ್ ನಂಬರ್ 3161 ಸೇರಿದಂತೆ ಕಾನೂನಿನ ಪ್ರಕಾರ ಸ್ವಾಧೀನಪಡಿಸಿಕೊಂಡ ಭೂಮಿಯಿಂದ ವಿವಿಧ ಅರ್ಜಿದಾರರಿಗೆ ಮೂಡಾ ನಿಗದಿಪಡಿಸಿದ ಫ್ಲಾಟ್ಗಳನ್ನು ಸುಂದರ್ ರಾಜ್ ಎಂಬುವರಿಗೆ ನೀಡಲಾಗಿತ್ತು. ಅವರು ಅನುಮೋದನೆಗಳನ್ನು ಪಡೆದ ನಂತರ ಮನೆ ನಿರ್ಮಿಸಿದ್ರು. ಆದಾಗ್ಯೂ ಕಾನೂನು ಅವಶ್ಯಕತೆಗಳನ್ನು ಅನುಸರಿಸಿದ್ರು. ಅವರ ಮನೆಯನ್ನ ಕಾನೂನು ಬಾಹಿರವಾಗಿ ನೆಲಸಮ ಮಾಡಲಾಯಿತು. ಇದು ಆಸ್ತಿ ಹಕ್ಕುಗಳ ಉಲ್ಲಂಘನೆ ಮತ್ತು ಸರಿಯಾದ ಪ್ರಕ್ರಿಯೆಯ ಬಗ್ಗೆ ಗಂಭೀರ ಕಳವಳ ಮೂಡಿಸಿತ್ತು ಅಂತ NR ರಮೇಶ್ ರಾಜ್ಯಪಾಲರಿಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಅಧಿಸೂಚನೆಯ ವಿರುದ್ಧದ ಸ್ಪಷ್ಟ ತೀರ್ಪಿನ ಹೊರತಾಗಿಯೂ DE 23/10/1997 ಅಂದಿನ ಮೂಡಾ ಅಧ್ಯಕ್ಷ C ಬಸವೇಗೌಡ ಅವರು ರಾಜ್ಯ ಸರ್ಕಾರದ ಅನುಮೋದನೆ ಇಲ್ಲದೆ ಎಲ್ಲಾ ಶಾಸನಬದ್ಧ ಮಾನದಂಡಗಳನ್ನು ಉಲ್ಲಂಘಿಸಿ ಸರ್ವೆ ನಂಬರ್ 70/4 ಅಕ್ರಮ ಡಿನೋಟಿಫಿಕೇಶನ್ ಆದೇಶವನ್ನು ನೀಡಿದ್ರು ಅಂತ ಪತ್ರದಲ್ಲಿ ಆರೋಪಿಸಲಾಗಿದೆ. ಸಿದ್ದರಾಮಯ್ಯ ವಿರುದ್ಧದ ಆರೋಪವೇನು ಅಂದರೆ, ಡಿನೋಟಿಫಿಕೇಶನ್ ಆದ ಕೇವಲ 27 ದಿನಗಳ ನಂತರ 26/11/1997 ಆ ಸಮಯದಲ್ಲಿ ಉಪಮುಖ್ಯಮಂತ್ರಿ, ಹಣಕಾಸು ಸಚಿವ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಸಿದ್ದರಾಮಯ್ಯ ಅವರು ಫ್ಲಾಟ್ ಸಂಖ್ಯೆ 3161 ಇಲ್ಲಿ 80x120 ಅಡಿ ಅಂದರೆ 9600 ಚದರ ಅಡಿಯನ್ನು ಸಂಕಮ್ಮ ಎಂಬುವರಿಂದ 6,72,000ಗೆ ಖರೀದಿ ಮಾಡಿದರು. ಮೂಡಾ ಕಾನೂನುಬದ್ಧವಾಗಿ ಸ್ವಾಧೀನಪಡಿಸಿಕೊಂಡ 12 ವರ್ಷಗಳ ನಂತರ ಈ ವ್ಯವಹಾರ ನಡೆದಿತ್ತು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ನೋಟಿಫಿಕೇಶನ್ ಮಾಡಿ ಅದನ್ನು ಯಾರೋ ನಂತರ ಅಲ್ಲಿ ಇದು ಮಾಡಿ ಅದು ಡಿನೋಟಿಫಿಕೇಶನ್ ಮಾಡಿ ಇನ್ನೊಬ್ರು ಯಾರೋ ಸಂಕಮ್ಮ ಹತ್ರ ತಗೊಂಡು ಹಿಂದೆ ಸಿಕ್ತಂಗೆ ಮಾಡಿಬಿಟ್ಟವ್ರೆ. ಇವೆಲ್ಲ ಲೀಗಲ್ ಆಗ್ತಾಯಿತ್ತಲ್ಲ. ಈಗ ಯಾಕೆ NR ರಮೇಶ್ ದೂರು ಕೊಟ್ಟರೋ ಗೊತ್ತಿಲ್ಲ ನನಗೆ. ಯಾಕೆಂದರೆ ದೊಡ್ಡವ್ರು ಏನೇ ಮಾಡಿದ್ರು ಸರಿ ನಡೀತವೆ ಅವೆಲ್ಲ. ನೋಟಿಫಿಕೇಶನ್ ಎಲ್ಲ ಆರಾಮು. ನೀವೆಷ್ಟೇ ದಾಖಲೆ ಕೊಟ್ಟರು ಏನೂ ಆಗಲ್ಲ ಅನಿಸುತ್ತೆ. ಈಗ ಲೋಕಾಯುಕ್ತ ಇದನ್ನು ನೋಡಿದ್ರೆ ಅಂದರೆ ಲೈಕ್ ಇವತ್ತು ನಂದು ಜಮೀನು, ಉದಾಹರಣೆಗೆ ಯಾರು XYZ ರಾಮೇಗೌಡನ ಜಮೀನು
ನೋಟಿಫಿಕೇಷನ್ ಆಗಿದೆ, ಸರ್ಕಾರ ಅವ್ರಿಗೆ ಹಣ ಕೊಟ್ಟಿದೆ, ನೋಟಿಫಿಕೇಷನ್ ಆಗೋಗಿದೆ. ಅಲ್ಲಿ ಡೆವಲಪ್ ಮಾಡಿಬಿಟ್ಟವ್ರೆ ಮೂಡಾದವರು. ಅದನ್ನು ಇನ್ನೊಬ್ಬ ಸೋಮೇಗೌಡನ ಕಡೆಯವರು ಬಂದರು, ನೋಡಿ ಹಿಂಗಾಗೈತೆ ಕಡಿಮೆ ಸಿಗುತ್ತೆ ಅಂತ 5.5 ಲಕ್ಷ ಖರೀದಿ ಮಾಡ್ಕೊಂಡ. ಖರೀದಿ ಮಾಡಿ ಅದನ್ನು ಅವ್ರ ತಂಗಿ ಹೆಸರು ಅವ್ನು ಖರೀದಿ ಮಾಡ್ಕೊಂಡ. ನಂತರ ಅವ್ರ ತಂಗಿಗೆ ಕೊಟ್ಟ. ತಂಗಿಗೆ ಕೊಟ್ಟು ತಂಗಿ ನಂತರ ಏನಾಯಿತು, ಅದು ಈಗ ಇವತ್ತಿಗೆ ವ್ಯಾಲ್ಯೂ 5.5 ಲಕ್ಷ ಖರೀದಿ ಮಾಡಿದ್ದು 97-98ರಲ್ಲಿ. ಇವತ್ತದರ ವ್ಯಾಲ್ಯೂ 62 ಕೋಟಿ ರೂಪಾಯಿ. ಪಾಪ ಸಿಗಬೇಕಾಗಿದೆ ಯಾರಿಗೆ, ಅದು ಆ ಮೂಲ ಓನರ್ಗೆ ತಾನೆ. ನೋಟಿಫಿಕೇಷನ್ ಆಗೋಗಿದೆ, ಆಮೇಲೆ ಖರೀದಿ ಪ್ರಕ್ರಿಯೆಗಳು ನಡೆಯಲ್ಲ. ಆದರೂ ಅದನ್ನು ಡೆವಲಪ್ ಆದಮೇಲೆ ಅದನ್ನು ಕೃಷಿ ಜಮೀನು ಒಂದು ಖರೀದಿ ಮಾಡ್ತಾನೆ ರಾಮೇಗೌಡನ ಹತ್ರ. ಸೋಮೇಗೌಡ ಭಾಳ ಇನ್ಫ್ಲೂಯೆನ್ಸ್ ಪರ್ಸನ್ನು. ಅವ್ರ ಭಾವ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದರು. ರಾಮೇಗೌಡನ ಮನೆ ಹಾಳಾಗೋಯ್ತು, ಸೋಮೇಗೌಡನ ಮನೆ ಉದ್ಧಾರ ಆಯಿತು. ಇವು ಕತೆ. ಇವು ಕೂಡ ಕೇಸ್ ನಿಲ್ಲಲ್ಲ ಅಂತಂದರೆ ಕೇಸ್ ಯಾಕೆ ಹಾಕಬೇಕು? ಇನ್ನು ಮೈಸೂರು ಸ್ಟೇಷನ್ಗೆ ಕಲ್ಲು ತೂರಾಟ ಪ್ರಕರಣ ಸಂಬಂಧಪಟ್ಟಂತೆ ಗಲಭೆಗೆ ಪ್ರಚೋದನೆ ನೀಡಿದ್ದ ಮೌಲ್ವಿಯನ್ನು ಬಂಧಿಸಲಾಗಿದೆ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ನಡೆದ ಕಲ್ಲು ತೂರಾಟ ಪ್ರಕರಣದ ಸಂಬಂಧಪಟ್ಟಂತೆ ಪ್ರಚೋದನಕಾರಿ ಭಾಷಣ ಮಾಡಿದ್ದ ಮೌಲ್ವಿಯನ್ನು ಸಿಸಿಬಿ ಪೊಲೀಸರು ಗುರುವಾರ ಬಂಧನಕ್ಕೊಳಪಡಿಸಿದ್ದಾರೆ. ಮುಫ್ತಿ ಮುಸ್ತಾಕ್ ಬಂಧಿತ ಆರೋಪಿ. ಘಟನೆ ನಡೆದು 11 ದಿನಗಳ ಬಳಿಕ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಘಟನೆ ಬಳಿಕ ಮೌಲ್ವಿಯ ವಿಡಿಯೋ ಒಂದು ವೈರಲ್ ಆಗಿತ್ತು. ಗಲಭೆಗೆ ಈ ಪ್ರಚೋದನಕಾರಿ ಭಾಷಣವೇ ಕಾರಣ ಎಂದು ಹೇಳಲಾಗ್ತಿತ್ತು. ಹೀಗಾಗಿ ಆರೋಪಿಯ ಬಂಧನಕ್ಕೆ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಿಯೊಬ್ಬ ಮಾಡಿದ್ದ ಪೋಸ್ಟ್ ಒಂದು ಸಮುದಾಯವನ್ನು ಕೆರಳಿಸಿತ್ತು. ದೆಹಲಿಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಯುವಕನೋರ್ವ ಸಂಸದ ರಾಹುಲ್ ಗಾಂಧಿ, ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಸಿಂಗ್ ಯಾದವ್ ಮತ್ತು ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಭಾವಚಿತ್ರಕ್ಕೆ ಅವಹೇಳನವ ಪದಗಳನ್ನ ಬಳಸಿ ಅದರ ತಿರುಚಿ ಅದನ್ನು ಕೆಟ್ಟ ಪದಗಳನ್ನ ಬರೆದು ಪೋಸ್ಟ್ ಮಾಡಿದ. ಇದು ಮುಸ್ಲಿಂ ಸಮುದಾಯದವರು ಕೆರಳುವಂತೆ ಮಾಡಿತ್ತು. ಬಳಿಕ ಪೋಸ್ಟ್ ಮಾಡಿದ್ದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ರು. ಆತನನ್ನು ತನ್ನ ವಶಕ್ಕೆ ಕೊಡುವಂತೆ 200 ಜನ ಠಾಣೆ ಬಳಿ ಬಂದು ಆರೋಪಿಯನ್ನು ಗಲಾಟೆ ಮಾಡಿ ಕಲ್ಲು ತೋರಿದ್ರು. ಆಗ ಪೊಲೀಸರು ಅಶ್ರುವಾಯು ಸಿಡಿಸಿ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ರು. ಈ ನಡುವೆ ಗಲಭೆಗೆ ಕಾರಣವೆಂದು ಹೇಳಲಾಗುತ್ತಿದ್ದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ವಿಡಿಯೋದಲ್ಲಿ ಧರ್ಮ ರಕ್ಷಣೆಗೆ ಬದ್ಧತೆ ನಿನ್ನೆಯೂ ಇತ್ತು, ಇವತ್ತು ಇದೆ. ಎಲ್ಲರೂ ಘೋಷಣೆ ಕೂಗಿ ನಾವು ಪ್ರಾಣ ಬೇಕಾದರೂ ಕೊಡುತ್ತೇವೆ. ಸದಾ ಮುಸ್ಲಿಮರನ್ನ ಗುರಿ ಮಾಡಲಾಗ್ತಾ ಇದೆ. ಸುರೇಶ್ ಹೆಸರಿನ ನಾಯಿ, ಸುರೇಶ್ ಹೆಸರಿನ ಹರಾಮಿ ನನ್ನ ಮಾಲೀಕನ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ದಾನೆ. ಆತನನ್ನು ಕೂಡಲೇ ಬಂಧಿಸಿ ಆತನನ್ನು ನೇಣಿಗೆ ಹಾಕಬೇಕು, ಮರಣದಂಡನೆ ವಿಧಿಸಬೇಕು. ನಿಮ್ಮ ಇಚ್ಛೆ ಏನು? ಆತನಿಗೆ ಮರಣದಂಡನೆ ಆಗಬೇಕು ಎಂಬುದನ್ನು ಮೈಸೂರಿನ ಎಲ್ಲ ಮುಸ್ಲಿಮರು ಒಂದಾಗಿ ಇದಕ್ಕೆ ತಕ್ಕ ಉತ್ತರ ಕೊಡಬೇಕಾಗಿದೆ ಅಂತ ಭಾಷಣ ಮಾಡಿದ್ದ. ಈ ವಿಡಿಯೋ ವೈರಲ್ ಆಗಿತ್ತು. ನಂತರ ಗಲಾಟೆ ಆಗಿತ್ತು. ಈತನೇ ಕಾರಣ ಅಂತ ಈಗ ಮೌಲ್ವಿಯನ್ನು ಬಂಧಿಸಿದ್ದಾರೆ. ಧರ್ಮ ಅಂದರೆ ನ್ಯಾಯ, ನೀತಿ, ಸತ್ಯ, ಒಳ್ಳೆಯದು ಅಂತ. ಧರ್ಮ ಅಂದರೆ ಕಿತ್ತಾಡಿ ಬಡದಾಡಿ ಸಾಯಿರಿ ಅನ್ನೋದಲ್ಲ ಧರ್ಮ, ಅದು ಅಧರ್ಮ. ಧರ್ಮಕ್ಕೂ ಅಧರ್ಮಕ್ಕೂ ವ್ಯತ್ಯಾಸ ಗೊತ್ತಿಲ್ಲದವರು ಹಿಂಗೆ ಕಿತ್ತಾಡ್ತಾರೆ. ಧರ್ಮ ಅಂದರೆ ನ್ಯಾಯ ನೀತಿಯಿಂದ ಬದುಕೋದು ಅಂತ ಧರ್ಮ. ನ್ಯಾಯ ನೀತಿಯೇ ಧರ್ಮ, ಕಿತ್ತಾಡೋದು ಧರ್ಮ ಅಲ್ಲ. ಏನು ಕಡೆಯ ಸುದ್ದಿ, ದೇವರೇ ಬಂದರೂ ಇದು ಸಾಧ್ಯ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳೋರು. ಏನು, ಪ್ರತಿನಿತ್ಯ ನಗರದಲ್ಲಿ ಲಕ್ಷ ಲಕ್ಷ ವಾಹನಗಳು ನೋಂದಣಿ ಆಗ್ತಿವೆ. ಇಷ್ಟು ಪ್ರಮಾಣದ ವಾಹನಗಳು ರಸ್ತೆಗಿಳಿಯುತ್ತಿದ್ರೆ ಮೇಲಿರುವ ಭಗವಂತನೇ ಭೂಮಿಗಿಳಿದು ಬಂದರೂ 1, 2 ಅಥವಾ 3 ವರ್ಷಗಳಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಕಷ್ಟ ಇದೆ ಅಂತ ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ಬಿಬಿಎಂಪಿ ಪ್ರಧಾನ ಕಚೇರಿಯಲ್ಲಿ ಆಯೋಜಿಸಲಾದ 3 ದಿನಗಳ ಕಾರ್ಯಕ್ರಮವಾದ ನಮ್ಮ ರಸ್ತೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಈ ಪದವನ್ನು ಬಳಸಿದರು. ಪಾದಚಾರಿ ಸುರಕ್ಷತೆಯನ್ನು ಸುಧಾರಿಸಲು ರಸ್ತೆಗಳು ಮತ್ತು ಪಾದಚಾರಿ ಮಾರ್ಗಗಳ ವಿನ್ಯಾಸ ಅಂಶವನ್ನು ಎತ್ತಿ ತೋರಿಸುವ ಈ ಉಪಕ್ರಮದ ಹಿಂದಿನ ಉದ್ದೇಶದ ಬಗ್ಗೆ ಮಾತನಾಡಿದರು. ಇದಕ್ಕಾಗಿ ನಮಗೆ ಉತ್ತಮ ಸಲಹೆಗಳು ಬಂದಿವೆ, ಅದನ್ನು ಪರಿಗಣನೆಗೆ ತೆಗೆದುಕೊಂಡು ಅಭಿವೃದ್ಧಿಪಡಿಸಲಾಗುವುದು. ಈ ವಿಶಿಷ್ಟ ಅಭಿಯಾನವು ಬ್ರ್ಯಾಂಡ್ ಬೆಂಗಳೂರು ನಿರ್ಮಾಣದಂಥ ಒಂದು ಉತ್ತಮ ಹೆಜ್ಜೆಯಾಗಿದ್ದು, ಬೆಂಗಳೂರಿನಲ್ಲಿ ಸಕ್ರಿಯ ಸಾರಿಗೆ, ಆರೋಗ್ಯಕರ ಜೀವನ ಶೈಲಿ, ಸೈಕ್ಲಿಂಗ್ ಮತ್ತು ಹಸಿರು ಸ್ಥಳಗಳಿಗೆ ಮೀಸಲಾದ ಪ್ರತ್ಯೇಕ ಲೇನ್ಗಳೊಂದಿಗೆ ಪಾದಚಾರಿ ಸ್ನೇಹಿ ಬೀದಿಗಳನ್ನು ರಚಿಸುವಲ್ಲಿ ಸಹಾಯ ಮಾಡುತ್ತದೆ ಅಂತ ಹೇಳಿದರು. ಅಂತೆಯೇ ನಗರದಲ್ಲಿ ಮೆಟ್ರೋ ಜಾಲ, ಉಪನಗರ ರೈಲು ಸೌಲಭ್ಯಗಳು ಮತ್ತು ಬಸ್ ಸೇವೆಗಳ ತ್ವರಿತ ವಿಸ್ತರಣೆಯೊಂದಿಗೆ ಬೆಂಗಳೂರು ನಿರ್ಣಾಯಕ ಹಂತದಲ್ಲಿದೆ ಮತ್ತು ಆದ್ದರಿಂದ ಬೆಂಗಳೂರಿನ ರೋಮಾಂಚಕ ವೇಗದ ಜೊತೆಗೆ ಒಟ್ಟಾಗಿ ಬೆಳೆಯಲು ನಾವೆಲ್ಲರೂ ಪೂರ್ವಭಾವಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಿದರು. ಹೌದು, ಬೆಂಗಳೂರು ಸಾಕಾಗೋಗಿದೆ, ಅತಿಯಾದ ಭಾರವನ್ನು ಹೊರ್ತಿದೆ, ಇದಕ್ಕೆ ಅವಶ್ಯಕತೆ ಇಲ್ಲ. ಬೆಂಗಳೂರು ಬದಲು ಕರ್ನಾಟಕದ ಬೇರೆ ರಾಜ್ಯಗಳನ್ನ ಬೆಳೆಸಬೇಕು. ಬೆಂಗಳೂರಲ್ಲಿ ಅರ್ಧಕ್ಕರ್ಧ ಮಾತ್ರ ಕರ್ನಾಟಕ ಮಾತ್ರ ಲಾಭ ಆಗಿದೆ, ಉಳಿದೋದೆಲ್ಲ ತಮಿಳುನಾಡವ್ರಿಗೆ, ಆಂಧ್ರದವ್ರಿಗೆ, ಕೇರಳದವ್ರಿಗೆ ಲಾಭ ಆಗಿದೆ. ಕರ್ನಾಟಕ, ಬೆಂಗಳೂರು, ಕನ್ನಡಿಗರಿಗೆ 50% ಅಷ್ಟೇ ಲಾಭ ಆಗಿರೋದು. ಇದನ್ನು ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಯಾವುದೇ ಯೋಜನೆಗಳು ಬಂದರೂ ತಗೊಂಡೋಗಿ ಹುಬ್ಳಿ, ಧಾರವಾಡ, ದಾವಣಗೆರೆ, ತುಮಕೂರು, ಹಾಸನ, ಮಂಡ್ಯ ಈ ಕಡೆಗೆ ಹಾಕಿ. ಯಾಕೆ ಸುಮ್ಮನೆ ಬೇರೆಯವ್ರಿಗೆ ಅನುಕೂಲ ಮಾಡಿರಿ? ಫಸ್ಟು ನಾವು ಅಮೇರಿಕಾ ಫಸ್ಟ್ ಅಂತ ಇಲ್ವಮ್ಮ ಟ್ರಂಪು, ಸಂಗೆ ನಾವು ಕರ್ನಾಟಕ ಫಸ್ಟ್ ಅನ್ಕೋಬೇಕು.
ಅದು ಅನ್ಕೊಳ್ಳಿಲ್ಲ ಅಂದ್ರೆ ಆಗಲ್ಲ. ನಮ್ಮ ರಾಜಧಾನಿಲೇ ನಾವೇ ಅನಾಥರು ಅಂದರೆ ಏನರ್ಥ? ಸೊ ಹಾಗಾಗಿ ನೋಡೋಣ. ಈ ಟ್ರಾಫಿಕ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಗಾಡಿ ತಗೋತಾರೆ. ಅಪ್ಪಂಗೊಂದು, ಮಗನಿಗೊಂದು, ಮೊಮ್ಮಗುಗೊಂದು, ಹೆಂಡ್ತಿಗೊಂದು, ಅಜ್ಜಿಗೊಂದು ಎಲ್ಲ ವೆಹಿಕಲ್ ತಗೊಂಡ್ರೆ ಏನಾಯ್ತವೆ. ಇದಿಷ್ಟು ಇಂದಿನ ಬಿಗ್ ನ್ಯೂಸ್, ಬಿಗ್ ಡಿಬೇಟ್. ಧನ್ಯವಾದ. ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಮತ್ತೊಮ್ಮೆ ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.